ಇವತ್ತು ನನ್ನ ಮಗಳು ಕಾವಿಂಗೆ ನಾನು ಕೈಯಾರೆ ಊಟ ಮಾಡಿಸ್ತೀನಿ. ಪಾಪ ಅವಳು ನನ್ನ ಜೊತೆ ಇನ್ನು ಒಂದೇ ತಿಂಗಳಿರೋದು. ಆಮೇಲೆ ಅವಳಿಗೆ ಈ ಅಮ್ಮನ ಕೈ ತುತ್ತು ಯಾವಾಗಲೂ ಸಿಗೋದು. ಪಾಪ ನನ್ನ ಮಗಳು, ನಾನಂದ್ರೆ ಎಷ್ಟು ಹಚ್ಕೊಬಿಟ್ಟಿದ್ದಾಳೆ ಅವಳು. ಈ ಒಂದು ತಿಂಗಳಲ್ಲಿ ನನ್ನ ಕೈ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನೋಡ್ಕೋತೀನಿ. ಅಮ್ಮ, ಮಗಳೇ ಕಾವ್ಯ, ಏನಮ್ಮ ಇದ್ದಕ್ಕಿದ್ದಂಗೆ ಈ ಅಮ್ಮನ ಮೇಲೆ ಪ್ರೀತಿ ಉಕ್ಕು ಬರ್ತಾ ಇದೆ? ಅದೇನೋ ಗೊತ್ತಿಲ್ಲ ಅಮ್ಮ, ನೀನು ನನಗೋಸ್ಕರ ನಿನ್ ಪ್ರೀತಿನೆಲ್ಲ ದಾರೆ ಎದ್ಬಿಟ್ಟಿದ್ಯಾ. ನನಗೆ ಅಂತ ಎಷ್ಟು ಸಪೋರ್ಟ್ ಮಾಡಿದ್ಯಾ ಅಮ್ಮ ನೀನು. ನಿನ್ನಿಂದ ನಾನು ಬಹಳ ಕಲ್ತಿದ್ದೀನಮ್ಮ. ನಾನು ಇನ್ನೊಂದೇ ತಿಂಗಳಲ್ವಾ ಇಲ್ಲಿರೋದು, ಅದಕ್ಕೆ ಅಮ್ಮ ಇರೋಷ್ಟು ದಿನ ನಿನ್ ಜೊತೆ ತುಂಬಾ ತುಂಬಾ ಪ್ರೀತಿಯಿಂದ ಇರಬೇಕು ಅಂತ. ಅಮ್ಮ, ನಾನಂತೂ ಇಲ್ಲಿಂದ ಹೋದ್ಮೇಲೆ ನಿನ್ನನ್ನು ತುಂಬಾ ಮಿಸ್ ಮಾಡ್ಕೋತೀನಮ್ಮ. ನಾನು ಇಲ್ಲಿಂದ ಹೋದ್ಮೇಲೆ ನೀವೆಲ್ಲ ನನ್ನನ್ನು ಮರೆಯೋದಿಲ್ಲ ತಾನೆ? ಅಯ್ಯೋ ಹುಚ್ಚುಡ್ಗಿ, ಏನಂತ ಮಾತಾಡ್ತಿದ್ಯಮ್ಮ ನೀನು? ನಿನ್ನನ್ನ ನಾವು ಮರಿತೀವ? ಅದು ನಾನು ನನ್ನ ಪ್ರಾಣ ಹೋಗೋವರೆಗೂ ನಾನು ನಿನ್ನ ಮರೆಯೋದಿಲ್ಲ. ನೀನೇನು ಯೋಚನೆ ಮಾಡ್ಬೇಡ ಕಂದ. ನಿನಗೇನಾದ್ರೂ ಈ ಅಮ್ಮನ್ ನೋಡ್ಬೇಕು ಅಂತ ಅನ್ಸಿದ್ರೆ ಒಂದು ಫೋನ್ ಮಾಡು, ನಾನೇ ಬಂದ್ಬಿಡ್ತೀನಿ. ನೀನೇನಾದ್ರೂ ಬರೋದಕ್ಕಾಗ್ಲಿಲ್ಲ ಅಂದ್ರೆ ಅದೇನೇ ಕೆಲಸ ಇರಲಿ ಎಲ್ಲ ಪಕ್ಕಕ್ಕಿಟ್ಟು ನಿನ್ನ ನೋಡಕ್ಕೆ ಅಂತ ಓಡ್ ಬಂದ್ಬಿಡ್ತೀನಿ ನಾನು. ಮತ್ತೆ ನಿನ್ಗೇನೇ ಕೇಳ್ಬೇಕಂತ ಅನ್ಸಿದ್ರು ಅಷ್ಟೇ ನನ್ನನ್ನು ಕೇಳು. ದಿನ ಫೋನ್ ಮಾಡಿ ನಿನ್ನನ್ನು ವಿಚಾರಿಸ್ಕೊತಾ ಇರ್ತೀನಿ ನಾನು. ಗೊತ್ತಮ್ಮ ನನಗೆ ನೀನು ನನ್ನನ್ನು ತುಂಬ ವಿಚಾರಿಸ್ಕೊತೀಯ ಅಂತ. ಅದಕ್ಕೆ ನನಗೇನು ಭಯ ಇಲ್ಲ ಕಣಮ್ಮ. ಧೈರ್ಯವಾಗಿ ಮದುವೆಗೆ ಒಪ್ಕೊಂಡಿದ್ದು. ಮತ್ತೆ ಅಲ್ಲಿ ಏನಾದರೂ ಸಮಸ್ಯೆ ಬಂದ್ರೂ ನೀನು ನನಗೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತೀಯ, ಅಷ್ಟೇ ಸಾಕು. ನನಗೆ ಧೈರ್ಯವಾಗಿ ಜೀವನ ಮಾಡ್ತೀನಮ್ಮ. ಹಾ ಮಗಳೇ, ನೀನು ಹೀಗೆ ಧೈರ್ಯವಾಗಿರ್ಬೇಕು. ಎಂಥದೇ ಕಷ್ಟ ಬರಲಿ ಹೆದರು ಬೇಡ. ನಾನು ನಿನಗೆ ಇವೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ನಿನಗೆ ಎಲ್ಲ ಚೆನ್ನಾಗೇ ಗೊತ್ತು. ಏನೇ ಕಷ್ಟ ಬಂದ್ರೂ ಹೆದರಿಸೋ ಶಕ್ತಿ ನಿನಗಿದೆ. ಆದರೂ ತಾಯಿಯಾಗಿ ಹೇಳಬೇಕಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಕಂದ. ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ನಾನು ನೋಡ್ಕೊಳ್ತೀನಿ. ಹಾ, ನಿನಗಿರೋ ಒಳ್ಳೆ ಬುದ್ಧಿ ನಿನ್ನ ತಂಗಿಗೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಅವಳು ಯಾರನ್ನ ಮದುವೆ ಮಾಡ್ಕೋತಾಳೋ ಏನೋ, ಅವಳನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ ಎಲ್ಲಿದ್ದಾನೋ ಏನೋ. ಅಪ್ಪ, ಅವಳು ಕೊಡೋ ಕಷ್ಟಗಳನ್ನ ಅದು ಹೇಗೆ ಸಹಿಸ್ಕೋತಾನೋ ಏನೋ. ಏನಾಗಲ್ಲ, ಸುಮ್ಮನಿರಮ್ಮ. ಅವಳಿಗೂ ಆದಷ್ಟು ಬೇಗ ಮದುವೆ ಆಗೇ ಆಗುತ್ತೆ. ಅವಳು ಒಪ್ಕೊಂಡೇ ಒಪ್ಕೋತಾಳೆ. ಹಾ, ಯಾವಾಗ ಒಪ್ಕೋತಾಳೋ ಗೊತ್ತಿಲ್ಲ. ನಿನ್ನನ್ನು ನೋಡಾದ್ರೂ ಅವಳು ಕಲ್ತ್ಕೊಂಡು ಒಪ್ಕೊಂಡ್ರೆ ಸಾಕು. ಹಾ, ಹೋಗ್ಲಿ ಬಿಡಮ್ಮ. ಸರಿ ನಡಿ, ನಾನು ನಿನ್ಗೆ ಇವತ್ತು ಕೈ ತುತ್ತು ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದಾ ಅಮ್ಮ, ಕೈ ತುತ್ತಾ? ಹೌದು ಮಗಳೇ, ನೀನಿರೋದೇ ಇನ್ನೂ ಒಂದು ತಿಂಗಳು. ಅದು ಅಲ್ಲದೆ ನಾನಿನ್ನು ಕೈ ತುತ್ತು ಕೊಟ್ಟು ತುಂಬ ದಿನಗಳೇ ಆಗಿದೆ ಅಲ್ವಾ. ನೀವೆಲ್ಲ ದೊಡ್ಡವರಾದ್ಮೇಲೆ ನಾನು ಕೈ ತುತ್ತು ಕೊಡೋದೇ ಬಿಟ್ಬಿಟ್ಟಿದ್ದೀನಿ. ಆದರೆ ಈಗ ನನ್ನ ಮಗಳು ಬೇರೆಯವ್ರ ಮನೆಗೆ ಹೋಗ್ತಾ ಇದ್ದಾಳೆ. ಮತ್ತೆ ನಾನು ಇಂಥ ಚಾನ್ಸ್ಗಳನ್ನ ಮಿಸ್ ಮಾಡಿಕೊಂಡ್ರೆ ಸರಿ ಹೋಗೋದಿಲ್ಲ. ಅದಕ್ಕೆ ನನ್ನ ಮಗಳು ನನಗೆ ಯಾವಾಗಲೂ ಪುಟ್ಟ ಮಗಳೇ. ನನ್ನ ಈ ಪುಟ್ಟ ಮಗಳಿಗೆ ಇವತ್ತು ನಾನು ಕೈ ತುತ್ತು ಕೊಡಬೇಕು ಅಂತ ಆಸೆ ಆಗಿದೆ. ಬಾ ಹೋಗೋಣ, ಹೊಟ್ಟೆ ತುಂಬ ಊಟ ಮಾಡುವಂತೆ. ಸರಿಯಮ್ಮ. ರಮ್ಯನು ಕರೀಲಾ? ಹಾ, ಅವಳಿಗೆ ಹೇಳ್ದೆ ಊಟ ಮಾಡಿಸ್ತೀನಿ ಬಾರೆ ಅಂತ. ಹೋಗಮ್ಮ. ಏನಮ್ಮ ನೀನು, ನಾನು ಇಷ್ಟು ದೊಡ್ಡವಳಾಗಿದ್ಯಾ, ಇವಾಗ ಊಟ ಮಾಡಿಸ್ತೀನಿ ಅಂತ ಹೇಳ್ತಿದ್ಯಲ್ಲ, ನಾನೇನು ಚಿಕ್ಕ ಹುಡುಗಿನ ಅಂತ ಹಿಂಗಂದು ಹಾಗೆ ಮಾತಾಡ್ಬಿಟ್ಲು. ಬಿಡು ಅವಳ ವಿಷಯ. ಊಟ ಮಾಡ್ಕೋತಾಳವಳು. ಹೇಳಿ, ನಿನ್ಗೆ ಊಟ ಮಾಡಿಸ್ತೀನಿ ನಾನು. ಸರಿನಮ್ಮ, ಆಯ್ತು. ಏ ರಮ್ಯಾ, ಏನ್ ಯಾವಾಗ್ಲೂ 24 ಗಂಟೆ ಫೋನ್ ಇಟ್ಕೊಂಡು ಕೂತಿರ್ತೀಯ ನೀನು? ಬಾ ಇಲ್ಲಿ, ಎದ್ದು ಬಾ, ಊಟ ಮಾಡುವಂತೆ ಬಾರೆ. ಅಮ್ಮ, ನಾನು ಹೇಳಿಲ್ವಾ ಅವಾಗ್ಲೇನೆ ನನಗೆ ಬೇಡ, ನಾನು ಬೇಕಾದ್ರೆ ನಾನು ಊಟ ಮಾಡ್ತೀನಿ. ಏ ಬಾರೆ ರಮ್ಯಾ, ಅಕ್ಕನ ಜೊತೆ ಕುತ್ಕೊಂಡು ಒಂದೆರಡು ತುತ್ತಿನ ಬಾ. ಅವಳ ಪಾಪ ಇನ್ನೆಷ್ಟು ದಿನ ಇರ್ತಾಳೆ? ಆಮೇಲೆ ನೋಡು, ನಿನಗೆ ಬೇಜಾರಾಗುತ್ತೆ. ಇಲ್ಲ ಹೋಗಮ್ಮ, ನನಗೇನು ಬೇಜಾರಾಗೋದಿಲ್ಲ. ಅವಳು ಈ ಮನೇಲಿ ಇದ್ರು ಒಂದೇ, ಇಲ್ದಿದ್ರು ಒಂದೇ, ನನಗೇನು ಅನ್ಸೋದಿಲ್ಲ. ಕೊಬ್ಬು ಇವಳಿಗೆ. ಪ್ರೀತಿಯಿಂದ ಕರೆದ್ರೆ ಹೀಗ ಮಾತಾಡೋದು. ಬಾರಮ್ಮ ಕಾವ್ಯ, ಬಾ, ನಿನ್ಗೆ ಊಟ ಮಾಡಿಸ್ತೀನಿ ಬಾ. ನಮ್ ಗೌರಿ ಕೊಟ್ಟಿರೋ ಹಾಲಲ್ಲಿ ಬೆಣ್ಣೆ ಮಾಡಿದ್ದೆ, ಊಟಕ್ಕೆ ಬೆಣ್ಣೆ ಹಾಕಿದೀನಿ ಜಾಸ್ತಿ. ಅವಳಿಗೆ ತಿನ್ನೋ ಅದೃಷ್ಟ ಇಲ್ಲ. ಬಾ, ನಿನಗೆ ತಿನ್ನಿಸ್ತೀನಿ ಬಾ. ಏನು ಬೆಣ್ಣೆನಾ? ಬೆಣ್ಣೆ ಅಂದ್ರೆ ನನ್ನ ಫೇವ್ರೆಟ್. ಇರೋ ಬೆಣ್ಣೆನೆಲ್ಲ ಈ ಅಮ್ಮ ಆ ಕಾವಿಂಗೆ ತಿನ್ನಿಸ್ಬಿಟ್ರೆ ಆಮೇಲೆ ನನಗೆ. ತಗೊಳಮ್ಮ ಕಾವ್ಯ, ತಿನ್ನು. ಇನ್ನೂ ಒಳಗಡೆ ಎತ್ತಿಟ್ಟಿದ್ದೀನಿ. ಅವಳಿಗೆ ಸುಮ್ಮನೆ ಹೇಳಿದ್ದು ಬೆಣ್ಣೆ ಇಷ್ಟ ಇರೋದು ಅಂತ. ಎತ್ತಿಟ್ಟಿದ್ದೀನಿ ಅವಳಿಗೂ. ನನಗೆ ಗೊತ್ತಮ್ಮ ನೀನು ಎತ್ತಿಟ್ಟಿರ್ತೀಯ ಅಂತ. ನೀನಿಬ್ರು ಮಕ್ಕಳನ್ನು ಸಮವಾಗಿ ನೋಡ್ತೀಯ ಅಂತ ನನಗೆ ಗೊತ್ತು. ಆದರೆ ಆ ರಮ್ಯಾ ಅರ್ಥನೇ ಮಾಡ್ಕೊಳಲ್ಲ ಅಮ್ಮ. ಮಾಡ್ಕೋತಾಳೆ. ಅವಳಿಗೆ ಸ್ವಲ್ಪ ಸಮಯ ಬೇಕು. ಅವಳಿಗೂ ಕೂಡ ಇವತ್ತಲ್ಲ ನಾಳೆ ಮದುವೆ ಆಗೇ ಆಗುತ್ತಲ್ವಾ, ಅವಾಗ ಅವಳಿಗೂ ಕೂಡ ಇದೇ ರೀತಿನೇ ಪ್ರೀತಿ ಮಾಡಿ ಕಳ್ಸೋದು ನಾನು. ಅಮ್ಮ, ನಿನ್ನ ಕೈ ತುತ್ತು ಅಮೃತ. ಬೆಣ್ಣೆ ಹಾಕಿದ್ದೀನಲ್ಲಮ್ಮ, ಅದಕ್ಕೆ. ಇಲ್ಲ ಅಮ್ಮ, ನಿಜ ಹೇಳಬೇಕು ಅಂದರೆ ನೀನು ಬೆಣ್ಣೆ ಹಾಕಿಲ್ಲ ಅಂತಿದ್ರು ನೀನು ಬರೀ ಅನ್ನಕ್ಕೆ ಖಾರದ ಪುಡಿ ಕಲ್ಸ್ಕೊಬಾ. ನಿನ್ನ ಕೈಯಾರೆ ತಿಂದರೆ ಅದು ಅಮೃತನೇ ಅಮ್ಮ. ಅಬ್ಬಬ್ಬಬ್ಬ ಮಗಳ, ಏನು ಮಾತು ಕಲ್ತ್ಬಿಟ್ಟಿದ್ಯಾ ನೀನು? ಖಾರದ
ಅನ್ನ ಅಮೃತನಾ? ಹೌದಮ್ಮ, ನೀನ್ ಪ್ರೀತಿಯಿಂದ ವಿಷ ಕೊಟ್ರು ಅದು ಅಮೃತನೇ. ಹಬ್ಬ ಏನ್ ಡೈಲಾಗ್ ಹೊಡಿತಾಳೆ ಇವಳು. ಈ ತರ ಡೈಲಾಗ್ ಹೊಡೆದಿನೇ ಅಮ್ಮನ ಬುಟ್ಟಿಗೆ ಹಾಕೊಂಡಿರೋದು ಇವಳು. ನನ್ನನ್ನು ಬಿಟ್ಟು ಬೆಣ್ಣೆ ಹಾಕಿರೋ ಅನ್ನ ಸಾಂಬಾರನ್ನ ಇವಳು ಮಾತ್ರ ತಿಂದು ಖಾಲಿ ಮಾಡ್ಬೇಕು ಅನ್ಕೊಂಡಿದ್ದಾಳ. ಅದಕ್ಕೆ ನಾನು ಅವಕಾಶನೇ ಮಾಡ್ಕೊಡೋದಿಲ್ಲ. ನಾನು ಹೋಗಿ ಕೇಳ್ತೀನಿ. ತಗೋ ಮಗಳೇ, ಇನ್ನೊಂದು ತುತ್ತೀನು. ಬೇಡಮ್ಮ, ಸಾಕು. ಇಲ್ಲ ಮಗಳೇ, ತಿನ್ನು ತಿನ್ನು. ಸರಿಯಮ್ಮ, ನೀನು ತಿನ್ನು, ನಾನು ತಿಂತೀನಿ. ಸರಿ ಆಯ್ತು. ಏ ರಮ್ಯಾ, ಯಾಕೆ ಯಾಕೆ ತಗೊಂಡೆ ಊಟದ ತಟ್ಟೆನ? ಹಾ, ಯಾಕ? ಸಾಕು, ಇಷ್ಟೊತ್ತು ಗಂಟ ನಿನ್ ಮಗಳಿಗೆ ತಿನ್ನಿಸಿದ್ಯಲ್ಲ, ಸಾಕಾಗಿಲ್ವೇನು? ಏ ಯಾಕೆ ಹಂಗಂತ್ಯ? ಕೊಡೆ, ಇನ್ನೊಂಚೂರು ತಿನ್ನಿಸ್ತೀನಿ. ನೋಡ್ದೇನಮ್ಮ ನಿನ್ನ ಬಿಟ್ರೆ ಇರೋ ಬರೋ ಊಟನೆಲ್ಲ ಅವಳಿಗೆ ತಿನ್ನಿಸ್ಬಿಡ್ತೀಯ. ನಾನೇನ್ ಲೆಕ್ಕಕ್ಕೆ ಇಲ್ವಾ ನಿನಗೆ? ಏಯ್ ಅಲ್ಲ ಕಣೆ ರಮ್ಯಾ, ಅವಾಗಲೇ ಕರ್ತೆ ತಾನೆ, ಬಾ ನೀನು ಊಟ ಮಾಡು ತಿನ್ನಿಸ್ತೀನಿ ಅಂತ. ನೀನೇ ತಾನೆ ಕೊಂಕು ಚೇಷ್ಟೆ ಆಡಿದ್ದು. ನೀನ್ ಹೇಳ್ಬೇಕಿತ್ತು ಇದಕ್ಕೆ ಬೆಣ್ಣೆ ಹಾಕಿದ್ದೀನಿ ಅಂತ. ನೀನ್ ಹೇಳಿಲ್ಲ, ಅದಕ್ಕೆ ನಾನು ಬರ್ಲಿಲ್ಲ. ಅದು ಅಲ್ಲದೆ ನೀನೇ ನನಗೆ ತಿನ್ಸೋದು ಬೇಡಮ್ಮ. ದೇವರು ನನಗೆ 2 ಕೈ ಕೊಟ್ಟಿದ್ದಾನೆ, ನಾನೇ ತಿಂತೀನಿ. ಇರ ಬರ ಬೆಣ್ಣೆನೆಲ್ಲ ಹಾಕಿ ಅವಳೊಬ್ಳಿಗೆ ತಿನ್ಸ್ಬಿಡು. ನಾನೇನ್ ಪಾಪ ಮಾಡಿದ್ದೀನಿ? ಅಲ್ಲ ನೋಡಮ್ಮ ಕಾವ್ಯ, ಹೆಂಗೆ ಎತ್ಕೊಂಡು ಹೋಗ್ಬಿಡ್ಲು ತಟ್ಟೆನ. ಹೋಗ್ಲಿ ಬಿಡಮ್ಮ, ಅವಳು ತಿನ್ಲಿ. ಹೇಗೋ ನನಗೆ ಹೊಟ್ಟೆ ತುಂಬಿತ್ತು. ತುಂಬಿರಮ್ಮ ನೀನು. ನಾನು ಇನ್ನೊಂದು 2 ತುತ್ತು ನಿನಗೆ ತಿನ್ನಿಸ್ಬೇಕಿತ್ತು. ಬೇಡ ಬಿಡಮ್ಮ, ತಿನ್ಕೊಳ್ಳಿ ಬಿಡು ಅವಳೆ. ನಿನ್ ಬೆಣ್ಣೆ ಎಲ್ಲ ಇದಕ್ಕೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟಲ್ಲ, ಅದಕ್ಕೆ ಬಿಟ್ಟನೆ ಬಿಡ್ತಾಳೆ ಅವಳು. ಬಟ್ಟೆ ಎಲ್ಲ ಒಗ್ದಿದ್ದಾಯ್ತು, ಇನ್ನು ಹೋಗಿ ಅಡ್ಗೆ ಮಾಡ್ಬೇಕು. ಅವ್ವ ತಂಗಿ, ರಾಮ ಇದ್ದಾನ ಮನೇಲಿ? ಹಾ ಕುಮಾರಣ್ಣ, ಮನೇಲೆ ಇದ್ದಾರೆ ನಮ್ಮಣ್ಣ. ಏನ್ ವಿಷಯ? ಅದೇನಿಲ್ಲ ಕಣವ, ನೆನ್ನೆ ನಿಮ್ಮ ಅಣ್ಣನ್ ಕರ್ಕೊಂಡು ನನಗೆ ಹುಡುಗಿ ನೋಡಕ್ಕೆ ಅಂತ ಕರ್ಕೊಂಡೋಗಿದ್ದೆ. ಹಾ ಹಾ, ಹೇಳ್ತಿದ್ರು ನಿಮ್ಗೆ ಹುಡುಗಿ ನೋಡಕ್ಕೆ ಅಂತ ಹೋಗಿದ್ದೆ ಜೊತೆಲಿ ಅಂತ. ಮತ್ತೆ ಅಣ್ಣ, ಹುಡುಗಿ ಇಷ್ಟ ಆದ್ರಾ? ಅದು ಹಾ ಗೊತ್ತಾಯ್ತು ಬಿಡಿ, ನಿಮ್ ನಗುನಲ್ಲೇ ಗೊತ್ತಾಗ್ತಿದೆ ನಿಮ್ಗೆ ಹುಡುಗಿ ತುಂಬಾ ಇಷ್ಟ ಆಗಿದ್ದಾರೆ ಅಂತ. ಹೂನಮ್ಮ. ಹಾಗಿದ್ರೆ ಕುಮಾರಣ್ಣ, ಊಟ ಯಾವಾಗ ಹಾಕ್ಸ್ತೀರಾ? ಮದ್ವೆ ಊಟನ? ಹಾ, ಆದಷ್ಟು ಬೇಗ ಹಾಕ್ಸ್ಬೇಕು. ಆಯ್ತು ಹೇಳಮ್ಮ, ಹಾಕ್ಸಣ. ಇನ್ನೊಂದು ತಿಂಗಳು ತಡಕ ಭರ್ಜರಿ ಊಟ ಮಾಡುವಂತೆ ಬಂದು. ಅದೆಲ್ಲ ಇರ್ಲಿ, ನಿನ್ ಮದ್ವೆ ಊಟ ಯಾವಾಗ ಹಾಕ್ಸ ನೀನು? ಅದಕ್ಕಿನ್ನೂ ಟೈಮ್ ಇದೆ ಬಿಡಿ ಅಣ್ಣ. ಇಲ್ಲ ಸುಮ್ನಿರವ ಕಾವೇರಿ, ಅದಕ್ಕೆ ಏನ್ ಟೈಮ್ ಐತೆ ಅಂತ ಕುತ್ಕೋತಿಯ. ಹೆಣ್ಮಕ್ಳು ಹಂಗೆಲ್ಲ ಇರಬಾರ್ದು ಕಣಮ್ಮ. ಇರೋದು ನಿಮ್ಮ ಅಣ್ಣ ಒಬ್ನೇ. ಪಾಪ ಅವನು ನಿನ್ ಮದ್ವೆ ಮಾಡ್ಬೇಕಂತ ಓಡಾಡ್ತವನೆ. ಒಂದು 10 ಕಡೆ ಹೇಳೋನೆ, ಯಾವ್ದಾದ್ರು ಚೆನ್ನಾಗಿರೋ ಹುಡುಗ ಇದ್ರೆ ಹೇಳ್ರಿ ಅಂತ. ನನಗೂ ಹೇಳೋನೆ, ನಾನು ವಿಚಾರಿಸ್ತಿದ್ದೀನಿ. ಅಣ್ಣ, ಅದು ಒಂದು ರಿಕ್ವೆಸ್ಟ್. ಏನಮ್ಮ? ಅಣ್ಣ, ಅದೇನಿಲ್ಲ, ನನಗೆ ಸದ್ಯಕ್ಕೆ ಯಾವ ಹುಡುಗನ ನೋಡಕ್ ಹೋಗ್ಬಿಡಿ. ಹುಡುಗನ್ನ ನೋಡ್ಬಾರ್ದ? ಅಲ್ಲ ಕಣಮ್ಮ ಕಾವೇರಿ, ಏನ್ ಹಿಂಗ ಅನ್ಬಿಟ್ಟಲ್ಲ ನೀನು? ನಿಮ್ಮ ಅಣ್ಣ ಪಾಪ ಎಷ್ಟು ಹುಡುಕ್ತವನೆ, ಎಷ್ಟು ಕಷ್ಟಪಡ್ತವನೆ ನಿನ್ನ ಒಂದ್ ನೆಲೆ ಮಾಡ್ಬೇಕು, ನಿನಗೊಂದು ಒಳ್ಳೆ ಮನೆಗೆ ಕಳಿಸ್ಬೇಕು ಅಂತ. ನೀನ್ ನೋಡಿದ್ರೆ ಮದ್ವೆ ಆಗಲ್ಲ, ಈಗ್ಲೇ ನೋಡ್ಬೇಡಿ ಅಂತ ಹೇಳ್ತಿದ್ಯಲ್ಲಮ್ಮ. ಯಾಕಮ್ಮ? ಬೇರೆ ಯಾರಾದ್ರೂ ಇಷ್ಟಪಟ್ಟಿದ್ದೀನಮ್ಮ? ನನ್ನ ಹತ್ರ ಹೇಳು, ನಾನು ನಿಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ. ನಿನ್ನ ಸಂಕೋಚ ಆಗಂಗಿದ್ರೆ ನನ್ನ ಹತ್ರ ಹೇಳಮ್ಮ. ಅಯ್ಯೋ ಇಲ್ಲ ಕುಮಾರಣ್ಣ, ನಾನು ಆ ರೀತಿ ಯಾರು ಇಷ್ಟಪಡ್ತಾ ಇಲ್ಲ. ನಾನು ಆ ರೀತಿ ಎಲ್ಲ ಮಾಡಕ್ ಹೋಗೋದು ಇಲ್ಲ. ಮಾಡಂಗಿದ್ರೆ ನನಗೆ ಇಷ್ಟು ವರ್ಷ ಬೇಕಿತ್ತಾ? ಅದು ಸರಿನೇ, ಮತ್ತೆ ಅದೇನು ಇಲ್ಲ ಕುಮಾರಣ್ಣ. ನಾನು ಮದುವೆ ಮಾಡ್ಕೊಂಡು ಹೊರಟೋದ್ರೆ ನಮ್ಮ ಅಣ್ಣನ ಯಾರು ನೋಡ್ಕೋತಾರೆ ಕುಮಾರಣ್ಣ? ಅದಕ್ಕೆ ಕುಮಾರಣ್ಣ, ನಾನು ನಮ್ಮ ಅಣ್ಣನ ಹತ್ರ ಭಾಷೆ ತಗೊಂಡಿದ್ದೀನಿ. ನಮ್ಮ ಅಣ್ಣನ ಮದುವೆ ಆಗೋವರೆಗೂ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ. ನಮ್ಮ ಅಣ್ಣನ ನಾನು ಒಂಟಿಯಾಗಿ ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ನನ್ನ ಮನಸ್ಸು ಒಪ್ಕೊಳ್ಳೋದಿಲ್ಲ. ಅಮ್ಮ ಕಾವೇರಿ, ಹಂಗೆ ಯಾಕಮ್ಮ ಅನ್ಕೋತೀಯ ನಿಮ್ಮ ಅಣ್ಣ ಒಂಟಿ ಅಂತ? ನಾವೆಲ್ಲ ಇಲ್ವಾ? ಅಣ್ಣ, ನೀವಿದ್ದೀರಾ, ಇಲ್ಲ ಅಂತಲ್ಲ. ನೀವೆಲ್ಲ ಸ್ನೇಹಿತರು, ಎಲ್ಲಾನು ನಿಮ್ಮ ಹತ್ರ ಹೇಳ್ಕೋಬಹುದು. ಆದ್ರೆ ಪ್ರತಿಯೊಬ್ಬರಿಗೂ ಜೀವನದ ಸಂಗಾತಿ ಇರ್ಬೇಕಲ್ವಾ? ಅವ್ನ ಕಷ್ಟ ಸುಖನೆಲ್ಲ ಅರ್ಥ ಮಾಡ್ಕೊಂಡು ಹೋಗೋಕೆ. ನಮ್ಮ ಅಣ್ಣಂಗೆ ಅವ್ನ ಹೆಂಡತಿ ಬಂದ್ರೇನೆ ಅದೆಲ್ಲ ಆಗೋದು. ನಮ್ಮ ಅಣ್ಣ ಹೇಗೆ ನನಗೊಂದು ನೆಲೆ ಆಗ್ಬೇಕು, ನಾನು ಒಳ್ಳೆ ಮನೆಗೆ ಸೇರ್ಕೊಬೇಕು, ನಾನು ಸಂಸಾರ ಮಾಡ್ಬೇಕು, ನನಗೂ ಮಕ್ಕಳು ಮರಿ ಗಂಡ ಅಂತ ಒಂದು ಫ್ಯಾಮಿಲಿ ಆಗ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದಾನೋ, ನನಗೂ ಕೂಡ ನಮ್ಮ ಅಣ್ಣಂಗೆ ಮದ್ವೆ ಆಗ್ಬೇಕು, ನಮ್ಮ ಅಣ್ಣಂಗೂ ಮಕ್ಕಳಾಗ್ಬೇಕು, ಅವನು ಅಂತ ಒಂದು ಸಂಸಾರ ಆಗ್ಬೇಕು. ಅದು ಅಲ್ಲದೆ ನನಗೆ ನಮ್ಮ ಅಣ್ಣನ್ ಬಿಟ್ರೆ ಯಾರಿದ್ದಾರೆ? ನಾನ್ ಮಾತ್ರ ಮದ್ವೆ ಮಾಡ್ಕೊಂಡು ಜುಮ್ ಅಂತ ನನ್ನ ಗಂಡನ ಮನೆಗೆ ಹೋಗ್ಬಿಟ್ರೆ ನಮ್ಮ ಅಣ್ಣನ ಕತೆ ಏನು? ಅವ್ನು ಹೊತ್ತೊತ್ತು ಊಟ ಮಾಡ್ತಾನ, ನಿದ್ದೆ ಮಾಡ್ತಾನ, ಅದನ್ನೆಲ್ಲ ನೋಡ್ಕೊಳ್ಳೋರು ಯಾರಣ್ಣ? ಅದಕ್ಕೆ ಅಣ್ಣ, ಸದ್ಯಕ್ಕೆ ನನಗೆ ಮದ್ವೆ ಬೇಡ. ನಮ್ಮ ಅಣ್ಣಂಗೆ ಮೊದ್ಲಿಗೆ ಮದ್ವೆ ಆಗ್ಲಿ, ಆಮೇಲೆ ನಮ್ಮ ಅಣ್ಣ ಅದಕ್ಕೆ ಇಬ್ರು ಸೇರಿ ನನ್ನನ್ನ ಇನ್ನೊಂದು ಮನೆಗೆ ಕಳಿಸ್ಕೊಡ್ಬೇಕು. ಅವಾಗ್ಲೇ ನನ್ನ ನೆಮ್ಮದಿಯಾಗಿ ಹೋಗಕ್ಕಾಗೋದು ಅಣ್ಣ. ಸರಿ ನಮ್ಮ ಕಾವೇರಿ, ನೀನ್ ಯೋಚನೆ ಮಾಡೋದ್ರಲ್ಲೂ ಒಂದು ಅರ್ಥ ಇದೆ. ಛೇ, ಆ ದೇವ್ರು ಎಷ್ಟು ಕಟ್ಕ ಅಲ್ವಾ? ಒಳ್ಳೆ ಮನುಷ್ಯರಿಗೆ ಕಷ್ಟ ಕೊಡ್ತಾನೆ ಇರ್ತಾನೆ. ನೀವು ಕಷ್ಟದಲ್ಲಿದ್ದಾಗ ಯಾರು ಬರ್ಲಿಲ್ಲ, ಬಂಧು ಬಳಗ ಯಾರು ಬರ್ದಂಗಾದ್ರು. ನೀವಿಬ್ರು ಅಣ್ಣ ತಂಗಿ ಎಷ್ಟು ಕಷ್ಟಪಟ್ಟಿದ್ದೀರಾ. ಅದು ಅಲ್ಲದೆ ನಿಮ್ಮ ಅಣ್ಣ ನಿನ್ನನ್ನು ಸಾಕೋದಕ್ಕೆ ಎಷ್ಟು ಕಷ್ಟಪಟ್ಬಿಟ್ಟಿದ್ದಾನೆ ಗೊತ್ತಾ? ಅಷ್ಟು ಚೆನ್ನಾಗಿ ಓದ್ತಿದ್ದವನು ಓದೋದನ್ನೇ ಬಿಟ್ಬಿಟ್ಟ. ನಿನ್ನನ್ನು ಸಾಕ್ಬೇಕು, ದೊಡ್ಡೋಳು ಮಾಡ್ಬೇಕು ಅಂತ ಕೂಲಿ ಕೆಲಸ ಮಾಡ್ದ, ಗದ್ದೆ ಕೆಲಸ ಮಾಡ್ದ, ಮೂಟೆ ಹೊತ್ತು ನಿನ್ನನ್ನು ಸಾಕ್ದ. ನಿನಗೂ ಏನು ಕಮ್ಮಿ ಮಾಡಿಲ್ಲ, ಚೆನ್ನಾಗೇ ಓದ್ಸವನೆ. ಆದ್ರೆ ನೋಡು ಹಣೆ ಬರ, ಆಸ್ತಿ ಅಂತೂ ಏನು ಮಾಡೋಕ್ಕಾಗಲಿಲ್ಲ. ಇವಾಗ ನೀನು ಮದುವೆ ಮಾಡ್ಬೇಕಂದ್ರೆ ಕಣವ, ಎಷ್ಟೊಂದು ಖರ್ಚು ಬರ್ತದೆ, ಏನು ಮಾಡ್ತಾನೋ ಏನೋ 4 ಕಾಸು ಕೂಡಿಕ್ಕಿದ್ದೀನಿ ಅಂತ ಹೇಳ್ತೀನಪ್ಪ. ಎಷ್ಟು ಏನು ಕತೆ ಅಂತ ಏನು ಹೇಳಿಲ್ಲ ಅಂದ್ರು ಕಣವ. ಏನು ಯೋಚನೆ ಮಾಡಬೇಡ ನೀನು. ನಿನ್ನ ಮದುವೆನ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ. ನೀನೇನು ಯೋಚನೆ ಮಾಡಬೇಡ. ನಿಮ್ಮ ಅಣ್ಣನ ಹತ್ರ ನಾನು ಮಾತಾಡ್ತೀನಿ, ಆದಷ್ಟು ಬೇಗ ಅವ್ನಿಗೊಂದು ಮದುವೆ ಮಾಡೋಣ. ತುಂಬಾ ಥ್ಯಾಂಕ್ಸ್ ಅಣ್ಣ, ನಿಮ್ಮಿಂದ ಒಂದು ದೊಡ್ಡ ಉಪಕಾರನೇ ಆಗುತ್ತೆ ನಮಗೆ. ನೀವೇನಾದ್ರೂ ನಮ್ಮ ಅಣ್ಣಂಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಸಿದ್ರೆ. ಚೇಚೆ ಸುಮ್ಮನಿರಮ್ಮ ಕಾವೇರಿ, ಎಂತ ಮಾತಾಡ್ತಿದ್ಯಮ್ಮ? ಇದಕ್ಕೆಲ್ಲ ಉಪಕಾರ ಅಂತ ಹೇಳ್ಬಾರ್ದು. ನಾನು ನಿಮ್ಮ ಅಣ್ಣನ ಫ್ರೆಂಡ್, ನೀನು ಕೂಡ ನನಗೆ ತಂಗಿ ಇದ್ದಂಗೆ. ಸರಿ ಅಣ್ಣ, ಆಯ್ತು. ಸರಿನಮ್ಮ, ರಾಮ ಒಳಗೋಣ. ಹಾ ಅಣ್ಣ, ಯಾಕೋ ತಲೆನೋವು ಅಂತಿದ್ರು ನಮ್ಮಣ್ಣ, ಮಲಗಿದ್ದಾರೆ. ಹೌದಾ, ನಾನು ಹೋಗಿ ನೋಡ್ತೀನಿ. ರಾಮು, ರಾಮು. ಓ ಕುಮಾರ್.
ಬಾರೋ ಕುತ್ಕೋ ಬಾರೋ. ಇಲ್ಲಿ ಪರವಾಗಿಲ್ಲ. ಅಲ್ಲ ಕಣೋ ರಾಮು, ಯಾಕೋ ತಲೆನೋವಂತೆ, ಯಾಕೋ ಏನೋ ಯೋಚನೆ? ಅದು ಏನಿಲ್ಲ ಕಣೋ, ಕಾವೇರಿ ಇಲ್ಲಿ. ಕಾವೇರಿ ಆಚೆ ಬಟ್ಟೆ ಒಣಗಾಕ್ತಿದ್ಲು. ಹೌದಾ? ಅದಿರ್ಲಿ, ಆದಷ್ಟು ಬೇಗ ನೀ ನನ್ನ ಮದುವೆ ಮಾಡ್ಕೊಂಬಿಡು. ಮದ್ವೆನಾ? ಹೌದು ಕಣೋ, ಕಾವೇರಿ ನನ್ನ ಹತ್ರ ಎಲ್ಲ ಹೇಳಿದ್ಲು. ಪಾಪ ಅವಳ ಆಸೆನ ಅರ್ಥ ಮಾಡ್ಕೊಳ್ಳೋ. ಅವಳು ಮದುವೆ ಮಾಡಿ ನೀನು ಕಳಿಸ್ಬಿಟ್ರೆ ನೀನು ಒಂಟಿ ಆಗೋಗ್ತೀಯ ಅಂತ ಅವಳು ಚಿಂತೆ. ಹೌದು ಕಣೋ, ಏನು ಮಾಡಲಿ ನಾನು? ನನ್ನ ಹತ್ರ ಇರೋದು ಈ ಮನೆ ಬಿಟ್ಟರೆ ಬೇರೆ ಏನಿಲ್ಲ. ನನಗೆ ಯಾರೋ ಹೆಣ್ಣು ಕೊಡ್ತಾರೆ. ಹುಚ್ಚ, ಯಾಕೋ ಕೊಡಲ್ಲ ನಿಂಗೆ? ನಿನಗೇನೋ ಕಮ್ಮಿ ಆಗಿದೆ. ನನ್ನಂತ ಬಾಳ್ಲಿಗೆನೆ ಅಷ್ಟೊಂದು ಚೆನ್ನಾಗಿರೋ ಹುಡುಗಿ ಸಿಗುವಾಗ ನಿನಗೇನೋ ಕಮ್ಮಿ? ಸಿಕ್ಕಿರ್ತಾರೆ. ಇಲ್ಲ ಕಣೋ ಕುಮಾರ, ನಿನಗಂದ್ರೆ ಮನೆ ಕಡೆ ಅನುಕೂಲವಾಗಿದೆ, ಆಸ್ತಿ ಪಾಸ್ತಿ ಎಲ್ಲ ಇದೆ, ಅದಕ್ಕೆ ನಿನಗೆ ಹೆಣ್ಣು ಕೊಡ್ತಾರೆ. ನನ್ನ ಹತ್ರ ಏನಿದೆ? ಇರೋದಿದೊಂದು ಮನೆ, ಸ್ವಲ್ಪ ಜಮೀನು. ಅದು ಅಲ್ಲದೆ ನನ್ನ ತಂಗಿನ ಮದುವೆ ಮಾಡಿ ಕಳಿಸ್ಬೇಕಾದ್ರೆ ಬರೀ ಕೈಯಲ್ಲಿ ಕಳ್ಸೋಕ್ಕಾಗುತ್ತೇನೋ? ಅವಳಿಗೂ ಏನಾದರೂ ಕೊಡ್ಬೇಕಲ್ವಾ? ಅಣ್ಣ ತಂಗಿ ಸರಿಯಾಗಿದ್ದೀರಪ್ಪ. ನೀವಿಬ್ರು ನೋಡ್ತಾ ಇದ್ರೆ ನನಗೊಬ್ಳು ತಂಗಿ ಇರಬಾರ್ದಿತ್ತೇನೋ ಅನ್ಸುತ್ತೆ ಕಣ. ಏನು ಮಾಡೋಕ್ಕಾಗುತ್ತೆ? ನಾನು ಇರೋದೇ ಒಬ್ಬ. ಹೋಗ್ಲಿ ಬಿಡು, ನೋಡೋಣ ಇರು. ನಾನು ವಿಚಾರಿಸ್ತೀನಿ. ಆದಷ್ಟು ಬೇಗ ನೀನು ಮದುವೆ ಮಾಡ್ಕೊಳ್ಳುವಂತೆ. ನಿನ್ನ ಮದುವೆ ಆಗೋವರೆಗೂ ನಿನ್ನ ತಂಗಿ ಮದುವೆ ಆಗಲ್ವಂತೆ ಕಣೋ. ಗೊತ್ತು ಕಣೋ, ನನ್ನ ಹತ್ರ ಭಾಷೆ ಬೇರೆ ತೊಗೊಂಡ್ಬಿಟ್ಟಿದ್ದಾಳೆ ಕಾವೇರಿ. ಅದೇ ನನ್ನ ತಲೆನೋವಾಗ್ಬಿಟ್ಟಿದೆ. ಹೇಗೋ ಕಷ್ಟನೋ ಸುಖನೋ ಸಾಲನೋ ಗಿಲೋನೋ ಮಾಡಿ ಅವಳು ಮದುವೆ ಮಾಡಿ ಕಳಿಸ್ಬೇಕು ಅಂದ್ಕೊಂಡೆ. ಆದರೆ ಇವಾಗ ನಾನು ಮದುವೆ ಮಾಡ್ಕೊಂಡ್ರೆ ಎಷ್ಟು ಖರ್ಚು ಬರುತ್ತೋ ಏನೋ. ನಮ್ಮ ಮನೆಗೆ ಬರೋವಂಥವ್ರು ಇದನ್ನೆಲ್ಲ ಅರ್ಥ ಮಾಡ್ಕೋತಾರ? ನಿನ್ಗಿರೋ ಒಳ್ಳೆ ಮನಸ್ಸಿಗೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋರೇ ಸಿಗ್ತಾರೆ, ಸುಮ್ಮನಿರು. ನೋಡೋಣ ಬಿಡು. ಇವತ್ತು ಬೇರೆ ಕೆಲ್ಸಕ್ಕೆ ಹೋಗಿಲ್ಲ, ಬೆಳಗ್ಗೆಯಿಂದ ವಿಪರೀತ ತಲೆನೋವು. ಬಿಡು, ಅದೇನು ಕೆಲಸ ಅಂತ ಮಾಡ್ತೀಯ ನೀನು? ಈ ಅಂಗಡಿಗೆ ಹೋಗೋ ಬದಲು ನೀನೇ ಯಾಕೊಂದು ಸ್ವಂತ ಅಂಗಡಿ ಇಟ್ಕೊಬಾರ್ದು? ಕುಮಾರ, ಏನಂತ ಮಾತಾಡ್ತೀಯೋ? ಸ್ವಂತ ಅಂಗಡಿ ನಾನು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡು. ಅದಕ್ಕೆ ಬಂಡವಾಳ ಎಲ್ಲಿಂದ ಹಾಕ್ಲಿ? ಏನು ಮಾಡಲಿ ನಾನು? ನನ್ನ ಹತ್ರ ದುಡ್ಡಿಲ್ಲಪ್ಪ. ಅಂಗಡಿ ಸ್ವಂತ ಮಾಡೋಕ್ಕೆಲ್ಲ ನನ್ನ ಕೈಲಾಗಲ್ಲ. ಕಷ್ಟನೋ ಸುಖನೋ ಅಂಗಡಿಗೆ ಹೋಗ್ತೀನಿ ಬಿಡು ಕೆಲಸಕ್ಕೆ. ರಾಮು, ಯಾಕೋ ಹಿಂಗೆ ಮಾತಾಡ್ತೀಯಾ? ನಾನು ನಿನ್ನ ಫ್ರೆಂಡು, ನಾನಿಲ್ವ ನಿನ್ನ ಜೊತೆಲಿ? ನನ್ನ ಹತ್ರ ಕೇಳೋ ನಾನು ಕೊಡ್ತೀನಿ. ನೋಡಪ್ಪ, ನಿಂಗೆ ಸಂಕೋಚ ಆಗುತ್ತೆ ಅನ್ನಂಗಿದ್ರೆ ಸಾಲ ಅಂತ ಇಟ್ಕೋ. ಅಂಗಡಿಲಿ ಬಂದಿದ್ದ ಲಾಭದಲ್ಲಿ ಸ್ವಲ್ಪನೇ ತೀರಿಸ್ಕೊಂಡು ಹೋಗು. ನಾನೇ ನಿನ್ನನ್ನು ಬಡ್ಡಿ ಕೇಳೋದಿಲ್ಲ. ಕುಮಾರ, ನೀನು ನನ್ನ ಪಾಲಿನ ದೇವರು ಕಣು. ಸುಮ್ಮನಿರೋ ನೀನು, ಹಂಗೆಲ್ಲ ಮಾತಾಡ್ಬೇಡ. ಸ್ನೇಹಿತರು ಅಷ್ಟೇ. ಒಬ್ರಿಗೊಬ್ರು ಕಷ್ಟಕ್ಕಾಗಿಲ್ಲ ಅಂದಮೇಲೆ ಎಂಥ ಸ್ನೇಹಿತರು? ಆದರೆ ಒಂದು ಮಾತು, ನಾನು ನಿನಗೆ ಸಹಾಯ ಮಾಡ್ತಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗೋದು ಬೇಡ. ಅದು ನಮ್ಮ ಅಮ್ಮಂಗಂತೂ ಮೊದಲು ಬೇಡ. ಹೌದು ಅಣ್ಣ, ಹೌದು. ನಿಮ್ಮ ಈ ಋಣನ ಹೇಗೆ ತೀರ್ಸೋದು? ಅಯ್ಯೋ ಬಿಡಮ್ಮ ಕಾವೇರಿ, ಇದಳು. ಏನಮ್ಮ ಕಾವೇರಿ, ಹೋಗಿ ನನ್ನ ಕಾಲು ಹಿಡ್ಕೊತಿದ್ಯಲ್ಲ ನೀನು? ಛೆ, ನಂಗೆ ಒಂಥರ ಸಂಕೋಚ ಮಾಡ್ಬಿಡ್ತೀಯಪ್ಪ ನೀನು. ಇಲ್ಲ ಅಣ್ಣ, ನೀವು ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ಇಷ್ಟು ದೊಡ್ಡ ಸಹಾಯ ಮಾಡ್ತಿದ್ದೀರಲ್ಲ. ಯಾವ ಬಂಧುಗಳು ಆಗಲಿಲ್ಲ, ಯಾವ ಬಳಗದವರು ಆಗಲಿಲ್ಲ. ಅಂಥದ್ರಲ್ಲಿ ನಿಮಗೂ ನಮಗೂ ಏನು ಸಂಬಂಧ ಅಣ್ಣ? ನೀವು ಬಂದು ನಮ್ಮ ಕಷ್ಟಕ್ಕೆ ಇಷ್ಟು ದೊಡ್ಡ ಸಹಾಯ ಮಾಡ್ತಿದ್ದೀರಲ್ಲ, ಇದರ ಋಣನ ಹೇಗಣ್ಣ ತೀರಿಸಿದ್ರು ನಾವು? ಅಮ್ಮ ಕಾವೇರಿ, ನೀನು ಸುಮ್ಮನಿರು, ಅಳ್ಬೇಡ. ನೀನೇನಮ್ಮ, ನೀನು ಧೈರ್ಯವಂತೆ ಅನ್ಕೊಂಡ್ರೆ ನಿಮ್ಮ ಅಣ್ಣ ಥರ ನೀನು ಅಳ್ತಿದ್ಯಲ್ಲ. ಕಷ್ಟಪಡೋರಿಗೆ ಆ ದೇವರು ಒಂದಲ್ಲ ಒಂದಿನ ಪ್ರತಿಫಲ ಕೊಡ್ತಾನೆ. ನೀವಿಬ್ರು ಯೋಚನೆ ಮಾಡಬೇಡ್ರಿ. ಒಳ್ಳೇದಾಗ್ಲಿ. ನಿಮ್ಮ ಅಣ್ಣಗೂ ಮದುವೆ ಆಗಲಿ, ನಿನಗೂ ಮದುವೆ ಆಗಲಿ. ಇದಳು ಮೇಲೆದಳು. ನಿನ್ನ ಆಸೆ ಅಂತೆ ನಿಮ್ಮ ಅಣ್ಣಂಗೆ ಆದಷ್ಟು ಬೇಗ ಮದುವೆ ಮಾಡೋಣ. ನಾನು ನೋಡ್ತೀನಿ ಹುಡುಗಿನ. ಮೊದಲು ನನ್ನ ಮದುವೆ ಆಗಲಿ. ನನ್ನ ಮದುವೆ ಆಗೋ ಹುಡುಗಿಗೆ ಒಬ್ಳು ತಂಗಿ ಅವಳಂತೆ. ಸೇಮೋ ನಾನು ಮದುವೆ ಆಗ್ತೀನಲ್ಲ ಹುಡುಗಿ, ಹಂಗೈತಂತೆ. ಆ ಹುಡುಗಿನೋ ಅವಳಿ ಜೋಳಿ ಅಂತೆ. ನೋಡೋಣ, ನನ್ನ ಮದುವೆ ಆಗಲಿ ಮೊದಲು, ಆಮೇಲೆ ಅವಳು ತಂಗಿನೇ ಕೇಳೋಣ ನಿಮ್ಮ ಅಣ್ಣಂಗೆ. ಹೌದಾ, ಅವಳಿ ಜೋಳಿ ಅಂತ? ಹೌದಮ್ಮ, ನಾನು ಮದುವೆ ಆಗ್ತಿದ್ನಲ್ಲ, ಆ ಹುಡುಗಿ ದೊಡ್ಡವರು, ಅವ್ರಿಗೆ ಒಬ್ಬರು ತಂಗಿ ಅವರಂತೆ. ಸೇಮ್ ಹಂಗೆ ಅವರಂತೆ. ಹುಡುಗಿನೇ ನಮಗೆ ತೋರಿಸ್ಲಿಲ್ಲ, ಆದರೆ ಅವ್ರ ಅಮ್ಮನವ್ರ ಅಪ್ಪ ಹೇಳ್ತಿದ್ರು ಇಬ್ರು ಒಂದೇ ಥರ ಅವ್ರೆ ಅಂತ. ನನ್ನ ಮದುವೆ ಆದ್ಮೇಲೆ ನಾನು ಮಾತಾಡ್ತೀನಿ ಅವ್ರ ಅಪ್ಪ ಅಮ್ಮನ ಹತ್ರ. ಸರಿ ಅಣ್ಣ, ಆಯ್ತು. ಕುಮಾರ, ಏನೋ ಹಿಂಗೆ ಮಾತಾಡ್ತೀಯ? ಅವ್ರಿಗೂ ನಮಗೂ ಒಂದೇನಾ? ಸುಮ್ನಿರ. ಏನೋ ಅವ್ರಿಗಿವ್ರಿಗೂ ಏನಾಗಲ್ಲ, ಸುಮ್ನಿರು. ನೀನು ಇವಾಗ ಅಂಗಡಿ ಮಳಗಲ್ವಾ, ಬಿಸ್ನೆಸ್ ಮಾಡ್ತಾನೆ ಹುಡುಗ ಅಂತ ಹೇಳ್ತೀನಿ. ಅದು ಯಾಕೆ ಕೊಡಲ್ಲ ಎಣ್ಣ? ನಾನು ನೋಡ್ತೀನಿ. ಅದು ನನಗೆ ಯಾಕೋ ಸರಿ ಹೋಗಲ್ವೇನೋ ಅನಿಸ್ತಾ ಇದೆ ಕಣೋ. ಎಲ್ಲ ಸರಿ ಹೋಗುತ್ತೆ, ಇರು. ನನ್ನ ಮದುವೆ ಆಗಲಿ, ಅಷ್ಟರಲ್ಲಿ ನೀನೊಂದು ಅಂಗಡಿ ಮಾಡ್ಕೊಂಬಿಡು. ಆಮೇಲೆ ನಂಗೂ ಮಾತಾಡಕ್ಕೆ ಸರಿ ಹೋಗ್ತದೆ. ಆಯ್ತಣ್ಣ, ಅಷ್ಟರಲ್ಲಿ ನಾವು ಅಂಗಡಿ ಮಾಡ್ತೀವಿ. ಸರಿ ಕಣಮ್ಮ, ನೀನು ಇನ್ಮೇಲೆ ಏನು ಯೋಚನೆ ಮಾಡಬೇಡ. ನಿಮ್ಮ ಅಣ್ಣನ ಮದುವೆನೋ ಆದಷ್ಟು ಬೇಗ ಆಗುತ್ತೆ. ಅದು ನನ್ನ ಮದುವೆ ಆದಮೇಲೆ. ಸರಿ ಅಣ್ಣ, ಆಯ್ತು. ಅಲ್ಲಿವರೆಗೂ ಆರಾಮಾಗಿರೋ, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ನಾನಿನ್ನ ಹೊರಡ್ತೀನಮ್ಮ, ಹುಷಾರು. ಸರಿ ಅಣ್ಣ, ಆಯ್ತು. ರಾಮಣ್ಣ, ಹೇಗಿದೆಯಾ ಇವಾಗ? ತಲೆನೋವು ಕಮ್ಮಿ ಆಯ್ತಾ? ಕಷಾಯ ಮಾಡ್ಕೊಳ್ಳಾ? ಹೂನಮ್ಮ, ಮಾತ್ರೆ ನುಂಗಿದ್ನಲ್ಲ, ಕಮ್ಮಿ ಆಗಿದೆ. ಕಷಾಯ ಏನು ಬೇಡ. ರಾಮಣ್ಣ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಕುಮಾರಣ್ಣ ಅವ್ರ ಮದುವೆ ಆದ್ಮೇಲೆ ನಮ್ಮ ಅಣ್ಣಂದೇ ಮದುವೆ ನಾನು ನಿಂತ್ಕೊಂಡು ಮಾಡ್ತೀನಿ, ಧಾಮ್ ಧೂಮ್ ಅಂತ. ನಮ್ಮ ಅದಕ್ಕೆನ ನಾನೇ ಮನೆ ತುಂಬಿಸ್ಕೊಳ್ಳೋದು. ಕಾವೇರಿ, ಅಲ್ಲಮ್ಮ, ಅವ್ರಿಗೂ ನಮಗೂ ಸರಿ ಹೋಗಲ್ಲ. ಅವರು ಮನೆ ಕಡೆ ಅನುಕೂಲವಾಗಿದ್ದಾರೆ. ಅದು ಅಲ್ಲದೆ ಮಕ್ಕಳನ್ನ ತುಂಬ ಮುದ್ದಾಗಿ ಸಾಕಿದಾರಮ್ಮ. ಅವರು ಹೋಗಿ ಇಂಥ ಮನೆ ಕೊಡ್ತಾರಾ? ಅಣ್ಣ, ಅದ್ರ ಬಗ್ಗೆ ಯೋಚನೆ ಬಿಡು. ನಾವು ಇವಾಗ ಅಂಗಡಿ ಮಾಡ್ತೀವಲ್ಲ, ಅಂಗಡಿ ಮಾಡೋದ್ರ ಕಡೆ ಗಮನ ಕೊಡು ನೀನು. ಆಮೇಲೆ ಈ ಮನೆಗೆ ಬಣ್ಣ ಸುಣ್ಣ ಎಲ್ಲ ಬಳಿದು ಚೆನ್ನಾಗಿ ಮಾಡ್ಬಿಡೋಣ. ನಿನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡೇ ಒಪ್ಕೋತಾರೆ. ನಿನ್ನ ಆಸೆನೇ ನನ್ನ ಆಸೆ ಕಣಮ್ಮ. ಆಯ್ತು. ತುಂಬಾ ಥ್ಯಾಂಕ್ಸ್ ಅಣ್ಣ.
ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ನಾವು ಹಾಕುವಂಥ ವೀಡಿಯೋಸ್ನ ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಶೇರ್ ಮಾಡಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನು ಪ್ರತಿದಿನ ವಿಡಿಯೋ. ಅಮ್ಮ ಕಾವೇರಿ, ಒಂದ್ ಸ್ವಲ್ಪ ಬಾರಮ್ಮ. ಹಾ ಅಣ್ಣ, ಬಂದೆ. ಅಯ್ಯೋ ಅಣ್ಣ, ಒಂದ್ ನಿಮಿಷ ಇರೋಣ. ಅಣ್ಣ, ಏನಣ್ಣ ಇದು? ಇಷ್ಟೊಂದು ತೂಕ ಇರೋ ಮೂಟೆನ ಒಬ್ನೇ ಹೊತ್ಕೊಂಡ್ ಬರ್ತಿದ್ಯಲ್ಲ, ಯಾರನ್ನಾದ್ರೂ ಕರ್ಕೊಂಡ್ ಜೊತೆಗೆ? ಇರ್ಲಿ ಬಿಡಮ್ಮ ಕಾವೇರಿ, ಇವತ್ತು ಅಕ್ಕಿ ಮೂಟೆನ ಲೋಡ್ ಮಾಡೋದಿತ್ತು ಕಣಮ್ಮ ಟಂಪಗೆ. ನಮ್ ಸಾಹೇಬ್ರು ಬಂದ್ಬಿಟ್ಟು ಒಂದ್ ಮೂಟೆ ತಗೊಂಡೋಗಪ್ಪ ಮನೆಗೆ ಅಂತ ಕೊಟ್ರು. ಹಿಂಗೋ ರೇಷನ್ ಬೇರೆ ಇಲ್ಲ ಅಂತಿದ್ದಲ್ಲ, ಅಕ್ಕಿ ಸ್ವಲ್ಪ ಇದೆ ಅಂತ ಹೇಳ್ತಿದ್ದಲ್ಲ. ನಾನು ಅದೇ ಅನ್ಕೊಂಡೆ, ಮನೆಗೆ ಅಕ್ಕಿ ಖಾಲಿ ಆಗಿದೆ ಬೇಕಿತ್ತು ಅಂತ. ನಾನೇ ಕೇಳೋಣ ಅನ್ಕೊಂಡೆ ಕಣಮ್ಮ ಅವ್ರನ್ನ. ಅದೇನೋ ಗೊತ್ತಿಲ್ಲ, ತಿಂಗಳು ಕೊನೆ ಬಂತು ಅಂದ್ರೆ ಅವರೇ ತಗೊಂಡೋಗು ಅಂತ ಕೊಟ್ಬಿಡ್ತಾರೆ. ಇನ್ನೇನಣ್ಣ ಮತ್ತೆ ಅವ್ರಿಗೂ ಗೊತ್ತಲ್ವಾ, ತಿಂಗಳೆಲ್ಲ ಮೂಟೆ ಹೊತ್ತೀಯ ನೀನು. ಮೂಟೆ ಹೊತ್ತು ಹೊತ್ತು ನಿನ್ ಬೆನ್ನೆಲ್ಲ ಹೇಗ್ ಮರ್ಗಟ್ಟಿದೆ ನೋಡು. ಅದಕ್ಕೆ ಅನ್ಸುತ್ತೆ ಇಷ್ಟೊಂದೆಲ್ಲ ಕಷ್ಟ ಪಡ್ತೀಯಲ್ಲ. ಅದಕ್ಕೆ ಆ ಸಾಹೇಬ್ರು ಅರ್ಥ ಮಾಡ್ಕೊಂಡು ನಮ್ ಕಷ್ಟನ ಪಾಪ ಕೊಡ್ತಾರೆ. ಹೌದಮ್ಮ ಕಾವೇರಿ. ಸರಿ ಬಾರಣ್ಣ, ಊಟ ಮಾಡುವಂತೆ. ನೀನ್ ಮಾಡ್ದೇನಮ್ಮ? ಇಲ್ಲ ಅಣ್ಣ, ಇಬ್ರು ಒಟ್ಟಿಗೆ ಮಾಡೋಣ. ಅಂದಾಗೆ ಕಾವೇರಿ, ನಮ್ಮ ಮನೆ ಹಿಂದೆ ಇಲ್ಲೋಣಮ್ಮ ಸ್ವಲ್ಪ ಜಾಗ ಇದೆಯಲ್ಲ. ಅಲ್ಲ ಅಣ್ಣ? ಹೌದಮ್ಮ, ಇಲ್ಲಿ ಏನಾದ್ರೂ ತರಕಾರಿಗಳು ಹಾಕೋಣ ಅಂತ. ಯಾಕಂದ್ರೆ ತರಕಾರಿಗಳ ರೇಟು ಜಾಸ್ತಿ ಆಗ್ಬಿಟ್ಟಿದೆ ಕಣಮ್ಮ. ಅದಕ್ಕೆ ನಾವು ಇರೋಷ್ಟು ಜಾಗದಲ್ಲಿ ಸ್ವಲ್ಪ ಅದು ಇದು ತರಕಾರಿಗಳನ್ನ ಹಾಕೊಂಡ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇನ್ ಮಿಕ್ಕಿದನ್ನ ಮಾರ್ಕೆಟಿಗೆ ಹಾಕೋಣ ಅಂತ. ಅಣ್ಣ, ಮಾರ್ಕೆಟಿಗೆ ಹಾಕುವಷ್ಟು ತರಕಾರಿನ ಬೆಳೆಯಕ್ ಆಗಲ್ಲ ಅನ್ಸುತ್ತಿಲ್ಲಿ. ಓ ಹೌದಲ್ವಾ? ಹಾಗಿದ್ರೆ ಒಂದ್ ಕೆಲ್ಸ ಮಾಡ್ತೀನಿ. ಹೇಗೋ ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋದು 10 ಗಂಟೆಗೆ, ಅಲ್ಲಿವರೆಗೂ ಮನೇಲೇ ಇರ್ತೀನಲ್ವಾ. ಬೆಳೆದಿರೋ ತರಕಾರಿಗಳನ್ನ ನಾನೇ ಗಾಡಿಗೆ ಹಾಕೊಂಡು ಹೋಗಿ ಬೆಳಿಗ್ಗೆ ಹೊತ್ತು ಮಾರ್ಕೊ ಬಂದ್ರೆ ಹೇಗಿರುತ್ತಮ್ಮ? ಹಾ ಅಣ್ಣ, ಐಡಿಯಾ ಏನೋ ಚೆನ್ನಾಗಿದೆ. ಆದ್ರೆ ಈ ಚಳಿಲಿ ನೀನು ಅಷ್ಟು ಬೇಗ ಹೋಗ್ತೀಯ ಅಣ್ಣ? ಅಮ್ಮ ಕಾವೇರಿ, ಚಳಿ ಮಳೆ ಗಾಳಿ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ ಕಷ್ಟ ತೀರುತ್ತಾ ಹೇಳು? ನಾವು ಒಂದ್ 4 ಕಾಸು ಸಂಪಾದನೆ ಮಾಡ್ಬೇಕು, ಕೂಡಿಕ್ಬೇಕಲ್ವೇನಮ್ಮ? ಅವಾಗ್ಲೇ ನಾವು ಮುಂದಕ್ಕೆ ಚೆನ್ನಾಗಿರಕ್ಕಾಗದು. ಅಣ್ಣ, ನೀನೊಬ್ನೇ ಕಷ್ಟ ಪಡೋದ್ ನನ್ ಕೈಲಿ ನೋಡಕ್ ಆಗ್ತಿಲ್ಲ ಅಣ್ಣ. ನಾನು ಕೂಡ ಕೆಲ್ಸಕ್ಕೆ ಹೋಗ್ಲಾ? ಬೇಡಮ್ಮ, ಬೇಡ. ಅದೆಷ್ಟೇ ಕಷ್ಟ ಆಗ್ಲಿ ಕಣಮ್ಮ, ಈ ನಿಮ್ಮಣ್ಣ ಬದುಕಿರೋವರೆಗೂ ನೀನು ಇನ್ನೊಬ್ರ ಕೈ ಕೆಳಗಡೆ ಕೆಲಸ ಮಾಡೋದು ನನ್ನ ಕೈ ನೋಡೋದಕ್ಕಾಗಲ್ಲ. ಅದಕ್ಕೆ ನಾನು ಅವಕಾಶ ಮಾಡ್ಕೊಡೋದು ಇಲ್ಲ. ಅಣ್ಣ, ಹಾಗಿದ್ರೆ ನೀನೊಬ್ನೇ ಇಷ್ಟೊಂದೆಲ್ಲ ಕಷ್ಟ ಪಡ್ಬೇಕಾ? ಕಷ್ಟ ಅಂತ ಅನ್ಕೊಂಡ್ರೆ ಕಷ್ಟನೇನಮ್ಮ. ದುಡಿಬೇಕು, ತಿನ್ಬೇಕು. ಕೈಕಾಲು ಗಟ್ಟಿ ಇದ್ದಾಗ ದುಡ್ಕೊಳ್ಳೋಣ ಬಿಡು. ಆ ದೇವ್ರು ಯಾವಾಗ ಕಂಡ್ಬಿಡ್ತಾನೋ, ಯಾವಾಗ ನಮ್ಗೆ ಒಳ್ಳೆ ಟೈಮ್ ಬರುತ್ತೋ ಕಾಯೋಣ. ಅದು ಅಲ್ಲದೆ ನೀನು ಫಸ್ಟು ಅದಕ್ಕೆ ಬರಬೇಕು ಮನೆಗೆ, ಆಮೇಲೆ ನಾನು ಮದುವೆ ಮಾಡ್ಕೋತೀನಿ ಅಂತ ಬೇರೆ ಮಾತು ತಗೋಬಿಟ್ಟಿದ್ಯಾ. ಅದಕ್ಕೇನೆ ನಿಮ್ಮ ಅದಕ್ಕೆ ಬರೋ ಅಷ್ಟರಲ್ಲಿ ಸ್ವಲ್ಪ ಮನೇನ ಸ್ವಲ್ಪ ಅನುಕೂಲವಾಗಿ ಮಾಡ್ಕೋಬೇಕಲ್ವಾ? ಹೌದಣ್ಣ, ನಿಜ. ಸರಿ ಅಣ್ಣ, ಹಾಗೆ ಮಾಡೋಣ. ನಾನು ಎಲ್ಲೂ ಕೆಲ್ಸಕ್ಕೆ ಹೋಗೋದಿಲ್ಲ. ನೀನ್ ಹೇಗಿದ್ರು ತರಕಾರಿ ಗಿಡಗಳನ್ನ ಹಾಕ್ತಿಯಲ್ಲ, ನಾನು ಅದನ್ನ ನೋಡ್ಕೋತೀನಿ. ಮತ್ತೆ ಅದ್ರ ಜೊತೆಗೆ ಮಿಕ್ಕಿದ ಜಾಗಗಳಲ್ಲಿ ಹೂವಿನ ಗಿಡನೂ ಹಾಕ್ತೀನಣ್ಣ. ಹೂವ ಬಂದಾಗ ಹೂವ ಕಟ್ಟೋದು, ಆಮೇಲೆ ಕಟ್ಟಿರೋ ಹೂವನ ನಿನ್ಗೆ ಕೊಡ್ತೀನಿ. ನೀನೇ ಹೋಗಿ ತರಕಾರಿಗಳ ಜೊತೆಗೆ ಹೂವನ್ನು ಮಾರ್ಕೊ ಬಂದ್ಬಿಡುವಂತೆ. ಹೌದಮ್ಮ ಕಾವೇರಿ, ಇದು ಒಂದು ಒಳ್ಳೆ ಐಡಿಯಾನೇ. ಹೇಗಿದ್ರು ಹಬ್ಬಗಳಲ್ಲಿ ಹೂವಿನ ರೇಟ್ ಜಾಸ್ತಿ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಏನಾದ್ರು ನಮಗೆ ಹೂವಗಳು ಬಂತು ಅಂದ್ರೆ ಅದರಿಂದನೂ ಸ್ವಲ್ಪ ನಮಗೆ ಲಾಭನೇ ಆಗುತ್ತೆ. ಯಾರು ಕೈ ಬಿಟ್ರು ನಮಗೆ ಈ ಭೂಮಿ ತಾಯಿ ಕೈ ಬಿಡೋದಿಲ್ಲ. ನಾವು ಪಡೋ ಶ್ರಮಕ್ಕೆ ನಮಗ್ ಫಲ ಸಿಕ್ಕೇ ಸಿಗುತ್ತಮ್ಮ. ಹೌದಣ್ಣ, ಅದಂತೂ ಖಂಡಿತ. ಅಪ್ಪ ರಾಮು. ಓ ಅಜ್ಜ, ಏನ್ ನೀವ್ ಈ ಕಡೆ ಬಂದ್ಬಿಟ್ರಲ್ಲ? ಏನಾದ್ರು ಮಾತಾಡೋದಿತ್ತ ಅಜ್ಜ? ಇಲ್ಲ ಕಣಪ್ಪ, ಅದು ನನಗೂ ವಯಸ್ಸಾಯ್ತಲ್ಲಪ್ಪ. ನಮ್ಮನೆಗೆ ನನ್ನ ಹೆಂಡತಿ ಬೇರೆ ಇಲ್ಲ. ನನ್ನ ಸೊಸೆ ಯಾವಾಗ್ಲೂ ಗೊಣಗ್ತಾ ಇರ್ತಾಳೆ. ಈ ಕುರಿಮರಿಗಳು ತಂದು ಇಕ್ಕೊಂಬಿಟ್ಟವನೇ ಈ ಮುದುಕ. ಅವು ಮನೆ ತುಂಬ ಪಿಚ್ಕೆ ಆಗ್ತವೆ. ಇವನ್ನ ಅಚ್ಕಟ್ ಮಾಡೋಕ್ಕಾಗಲ್ಲ. ನನ್ನ ಕೈಲಿ ಇವನ್ ತಗೊಂಡೋಗಿ ಎಲ್ಲನ ಬಿಸಾಕನ ಬರಲ್ಲ ಅಂತ ಇದ್ಲು. ಅದು ಅಲ್ಲದೆ ಯಾರಿಗಾದ್ರೂ ದುಡ್ಡಿಗೆ ಮಾರ್ಬಿಡು ಅಂತ ಮಗನ ಹತ್ರ ಮಾತಾಡ್ತಿದ್ಲು ಕಣಪ್ಪ. ಅದಕ್ಕೇನೆ ಪಾಪ ನೀನ್ ಬೇರೆ ಹುಡ್ಕೊಂಡು ನೋಡ್ತಿದ್ಯಾ ನಿನ್ ತಂಗಿಗೆ. ಅದಕ್ಕೇನೆ ಈ ಕುರಿಮರಿಗಳನ್ನ ನಿನಗೆ ಕೊಟ್ರೆ ಏನಾದರೂ ಸಹಾಯ ಆಗುತ್ತೇನೋ ನಿನಗೆ. ಈ ಕುರಿಮರಿಗಳನ್ನ ಮಾರಿ ಅವಳಿಗೆ ತಗೊಂಡೋಗಿ ದುಡ್ಡು ಕೊಟ್ರೆ ಸುಮ್ಮನೆ ಅದಕ್ಕಿದಕ್ಕೆ ಅಂತ ದುಡ್ಡನ್ನ ಹಾಳು ಮಾಡಿಬಿಡ್ತಾಳೆ. ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋದೇ ಇಲ್ಲ ಅವಳು. ಅದು ಅಲ್ಲದೆ ಈ ಕುರಿಮರಿಗಳಂದ್ರೆ ನನಗೆ ತುಂಬ ಇಷ್ಟ ಕಣಪ್ಪ. ಬೇರೆ ಯಾರಿಗೋ ಕೊಡೋದ್ಕಿಂತ ನಿನಗೆ ಕೊಡೋಣ ಅಂತ ತಂದೆ ಕಣಪ್ಪ. ನಿನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕಾಸು ಕೊಡು ಸಾಕು. ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ನಾನು ನಿನ್ನ ಕೇಳಲ್ಲ ಕಣಪ್ಪ. ಅಯ್ಯೋ ಅಜ್ಜ, ಈ 3 ಕುರಿಮರಿಗಳನ್ನ ತಗೊಳ್ಳೋ ಅಷ್ಟು ಕಾಸು ನನ್ನ ಹತ್ರ ಇಲ್ಲ ಸದ್ಯಕ್ಕೆ. ಒಂದು ಕೆಲಸ ಮಾಡಪ್ಪ ನೀನು. ಈಗ ಈ ಕುರಿಮರಿಗಳನ್ನ ಇಟ್ಕೊ ನಿನ್ನ ಹತ್ರನೇ.
ಯಾಕಂದರೆ ನಾನು ಮಾರಲಿಲ್ಲ ಅಂದರೆ ಅವಳು ನನ್ನ ಮಗನ ಕೈಲಿ ಹೇಳಿಸಿ ಮಾರಿಸ್ಬಿಡ್ತಾಳೆ ಇದನ್ನು. ಆವಾಗ ನಾನು ನಿನಗೆ ತಗೊಬಂದು ಕೊಡೋಕ್ಕಾಗಲ್ಲ. ನನಗೆ ನಿನಗೆ ಕೊಡಬೇಕು ಅಂತ ಯಾಕೋ ಮನ್ಸಿಗೆ ಅನ್ನಿಸ್ತು. ಅದಕ್ಕೆ ಈ ಮಾತನ್ನು ಕೇಳಿ ತಕ್ಷಣವೇ ಸೀದಾ ತಗೊಂಬಂದೆ. ತಗೊಳಪ್ಪ, ಬೇಡ ಅನ್ನಬಾರ್ದು, ತಗೋ. ಕಾಸನ್ನ ನಿನಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗಲೇ ಕೊಡುವಂತೆ ಇವಾಗ ಇಟ್ಕೊಳ್ಳಪ್ಪ. ನಿನಗೆ ಅವಶ್ಯಕತೆ ಬಿದ್ದರೆ ಇದನ್ನು ಮಾರ್ಕೊಂಡು ನಿನ್ನ ತಂಗಿ ಮದುವೆ ಮಾಡು. ಅಜ್ಜ, ನಿಮ್ಮಿಂದ ನಮಗೆ ಭಾಳ ಉಪಕಾರ ಆಯಿತು ಅಜ್ಜ. ನನ್ನ ತಂಗಿ ಮದುವೆ ಆಗಲಿ ಅನ್ನೋಕ್ಕೋಸ್ಕರ ನೀವು ನಿಮ್ಮ ಕುರಿ ಮರಿಗಳನ್ನೇ ನನಗೆ ತಂದು ಕೊಡ್ತಿದ್ದೀರಲ್ಲ, ಈ ಋಣನ ಹೇಗೆ ತೀರ್ಸೋದು ನಾವು? ಅಯ್ಯೋ ಬಿಡಪ್ಪ, ಋಣ ಗಿಣ ಏನಿಲ್ಲ. ಯಾರ್ಯಾರಿಗೆ ಏನೇನು ಸಿಗಬೇಕೋ ಆಗ ಭಗವಂತ ಕೊಟ್ಟೆ ಕೊಡ್ತಾನೆ. ಹ್ಞೂ ತಗೊಳಪ್ಪ, ತಾತಪ್ಪನ ಕೈಲಿ ಆಗಲ್ಲ ನೋಡ್ಕೊಳಕ್ಕೆ. ಅದಕ್ಕೆ ಪಾಪ ತಾತಪ್ಪ ನಿನ್ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ತಂದು ಕೊಡ್ತಾವ್ರೆ. ಕುರಿ ಮರಿಗಳಿಂದ ಲಾಭ ಇದೆ, ಸ್ವಲ್ಪ ದಿನ ಬಿಟ್ಬಿಟ್ಟು ಮಾರಿದ್ರೆ ಒಳ್ಳೆ ಲಾಭ. ಆಗಲ್ಲ ದೇವಕ್ಕ. ಏನಾಗಲ್ಲ ತಗೊಳಪ್ಪ, ನಾನು ಅವಾಗಿಂದ ನೋಡ್ತಿದ್ದೀನಿ. ಅಜ್ಜಪ್ಪ ಹೇಳ್ತಿಲ್ವಾ ನಿನ್ ಕಾಸನ್ನ ಯಾವಾಗನ ಕೊಡಪ್ಪ, ನಿಂಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಕೊಡು ಅಂತ. ನೀನೇನಪ್ಪ ಇನ್ನ ಯೋಚನೆ ಮಾಡ್ಕೊಂಡು ಆ ದೇವರೇ ಕಳಿಸ್ತಾ ಅಜ್ಜಪ್ಪನ ಅನ್ಕ. ಆದಷ್ಟು ಬೇಗ ನಿನ್ ತಂಗಿಗೊಂದು ಗಂಡೋಳ್ ಮದುವೆ ಮಾಡಪ್ಪ. ನಾವು ಬದುಕಿದಂಗೆ ಎಲ್ಲ ನೋಡ್ತೀವಿ. ಪಾಪ ಆ ಮಗಿಗೂ ಅಪ್ಪ ಅಮ್ಮ ಇದ್ದಿದ್ರೆ ಇಷ್ಟೊತ್ತಿಗೆ ಮದುವೆ ಆಗಿರೋದು. ನೀನು ಎಷ್ಟು ದಿನ ಅಂತ ಕಷ್ಟಪಡ್ತೀಯಾ, ಬೇಗ ಒಂದು ಮದುವೆ ಮಾಡು. ದೇವಕ್ಕ, ನಾನೇನೋ ಮದುವೆ ಮಾಡ್ತೀನಿ ಅಂತ ಅಂತಿದ್ದೀನಿ. ನನ್ನ ತಂಗಿ ಅಣ್ಣ ನೀನು ಮೊದಲು ಮದುವೆ ಆಗು, ಆಮೇಲೆ ನಾನು ಮದುವೆ ಆಗ್ತೀನಿ, ನೀನು ಒಂಟಿಯಾಗಿ ಹೋಗ್ತೀಯ ನಾನು ಹೊರಟೋದ್ರೆ ಅಂತ ಹಠ ಹಿಡಿದು ಕೂತವಳೆ. ಏನು ಮಾಡಲಿ ನಾನು? ಅದಕ್ಕೆ ಭಾಷೆ ಬೇರೆ ತಗೊಂಡ್ಬಿಟ್ಟವಳೆ. ವಾ ಹಂಗೇನವ ಕಾವೇರಿ, ಒಳ್ಳೆ ನಿರ್ಧಾರಕ್ಕೆ ಬಂದಿದ್ಯಾ ಕಣವ. ಅಂದ್ರೂ ನಿನ್ ಮದ್ವೆ ಆಗ್ಬಿಟ್ಟಿದ್ರೆ ಚೆನ್ನಾಗಿರೋದೇನೋ. ಅಣ್ಣನ್ ಮದ್ವೆ ಆಗ್ಲಿ ಅಂತ ಬೇರೆ ಅಂತಿದ್ಯಾ? ಆಯ್ತು ಹೇಳು ರಾಮ, ಇರೋ, ನಾನು ಯಾರಾದ್ರೂ ಇದ್ದಾರ ಅಂತ ನೋಡ್ತೀನಿ, ವಿಚಾರಿಸ್ತೀನಿ. ಸರಿ ದೇವಕ್ಕ, ಆಯ್ತು. ನಮ್ಮ ಮನೆಗೆ ಹೊಂದ್ಕೊಳ್ಳೋ ಅಂತ ಹುಡುಗಿ ಆಗಿರ್ಬೇಕು. ನಾವೇನು ಅಷ್ಟು ಅನುಕೂಲಸ್ಥರಲ್ಲ. ಇದೊಂದು ಮನೆ, ಒಂದು ಸ್ವಲ್ಪ ತುಂಡು ಜಮೀನು, ಹೇಗೋ ಮನೆ ನಿಭಾಯಿಸ್ಕೊಂಡು ಹೋದ್ರೆ ಸಾಕು. ಮತ್ತೆ ನನ್ನ ತಂಗಿನ ಪ್ರೀತಿಯಿಂದ ನೋಡ್ಕೊಬೇಕು, ಕರೆದು ಕಳಿಸ್ಬೇಕು. ಆ ಥರ ಯಾರಾದ್ರೂ ಹುಡುಗಿ ಇದ್ರೆ ಹೇಳಿ. ಆಯ್ತು ಬಿಡಪ್ಪ, ನಂಗೆ ಗೊತ್ತಿಲ್ವಾ, ನೋಡಂತಾಗ ಏನೋ ಒಂದು ಆಗ್ತದೆ, ದೇವ್ರ ಕಣ್ ಬಿಡ್ತಾ ಹೇಳಪ್ಪ. ಸರಿ ಬಾ ದೇವಕ್ಕ, ನನ್ನ ತಂಗಿ ಅಡುಗೆ ಮಾಡಿದಳಂತೆ, ಬಾ ಊಟ ಮಾಡುವಂತೆ. ಬ್ಯಾಡ ಹೇಳಪ್ಪ, ಇನ್ನೊಂದು ದಿನ ಬರ್ತೀನಿ. ನಾನು ಮನೆತವ ಅಡುಗೆ ಮಾಡಿದ್ದೀನಿ. ನೋಡ್ ಮತ್ತೀಗ ಈ ಧನುರ್ಮಾಸ ಕಳೀತಿದ್ದಂಗೆ ಮದುವೆ ಮಾಡ್ಕೊಂಬಿಡು. ನಾನು ಯಾರು ಇದ್ರೆ ಹೇಳ್ತೀನಿ. ಹ್ಞೂ ದೇವಕ್ಕ, ಹಂಗೆ ಆಗ್ಲಿ ಹೇಳಿ. ಹುಷಾರು ಕಣಪ್ಪ, ಈ ಕುರಿ ಮರಿಗಳನ್ನ ಒಂಚೂರು ಚೆನ್ನಾಗಿ ನೋಡ್ಕ, ಚೆನ್ನಾಗಿ ಹುಲ್ಲು ಪಲ್ಲು ಹಾಕಿ ಒಂಚೂರು ದಪ್ಪನಾಗಿ ಮಾಡು. ಆಗ ಸಂತೆಗೆ ಹೋಗಿ ಮಾರ್ಕ ಬಂದ್ರೆ ಆಯ್ತು, ಒಳ್ಳೆ ದುಡ್ಡು ಸಿಗ್ತೈತಿ ನಿನಗೆ. ಹೂನಪ್ಪ ರಾಮು, ಹಂಗೆ ಮಾಡು, ನಾನಿನ್ನ ಬರ್ತೀನಿ. ಸರಿ ಅಜ್ಜ, ಆಯ್ತು. ಸರಿನಪ್ಪ ರಾಮು, ನಾನು ಬರ್ತೀನಿ. ಆಯ್ತು ದೇವಕ್ಕ. ಅಣ್ಣ, ಕುರಿಮರಿ ಎಷ್ಟು ಮುದ್ದಾಗಿದೆ ಅಲ್ವಾ? ನನಗಂತೂ ಕುರಿಮರಿಗಳು ತುಂಬಾ ಇಷ್ಟ ಆಯ್ತು ಅಣ್ಣ. ಹೌದಮ್ಮ, ತುಂಬಾ ಮುದ್ದಾಗಿದ್ದಾವೆ. ಅಣ್ಣ, ಇದಿನ್ಮೇಲೆ ನಮ್ದೇನಾ? ಹೌದಮ್ಮ, ನೀನೇ ಕೇಳಿಸ್ಕೊಂಡಿಯಲ್ಲ, ಅವರು ಅಜ್ಜ ನಮ್ಗೆ ಅಂತಾನೆ ಕೊಟ್ಟೋಗಿರೋದು. ಅಜ್ಜ ತುಂಬಾ ಒಳ್ಳೆಯವರಣ್ಣ. ನಾನು ಹೋಗಿ ಇದನ್ನ ಕಟ್ಟಾಕ್ತೀನಿ, ಮತ್ತೆ ಇದಕ್ಕೆ ಹುಲ್ಲನ್ನ ನೀನ್ ತಗೊಬಂದ್ಕೊಡು. ಸರಿ ನಮ್ಮ ಕಾವೇರಿ, ಆಯ್ತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ MSN ಕಾರ್ಟೂನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ವಿಡಿಯೋದಲ್ಲಿ ನನ್ನ ಇಬ್ರು ಹೆಣ್ಣು ಮಕ್ಕಳು ಕಾವ್ಯ ಮತ್ತು ರಮ್ಯನ ಧನುರ್ಮಾಸ ಪೂಜೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಎಲ್ಲ ಯಾರ್ಯಾರು ಧನುರ್ಮಾಸ ಪೂಜೆನ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮತ್ತು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿನ ಮಾಡ್ತಾ ಇದ್ದೀವಿ. ಇವಾಗಲೇ 12 ಎಪಿಸೋಡ್ಸ್ ಆಗಿದೆ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಮತ್ತೆ ಹಳೆ ಎಪಿಸೋಡ್ಸ್ನ ನೋಡ್ಕೊಂಡು ಬಂದಿಲ್ಲ, ದಯವಿಟ್ಟು ಹಳೆ ಎಪಿಸೋಡ್ಸ್ನ ನೋಡ್ಕೊಂಡು ಬನ್ನಿ. ಆಗ ನಿಮಗೆ ನಮ್ಮ ಸ್ಟೋರಿ ಅರ್ಥ ಆಗುತ್ತೆ. ಮತ್ತೆ ನಾವು ಹಾಕುವಂಥ ವಿಡಿಯೋಸ್ನ ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ. ಆದಷ್ಟು ಬೇಗ ತುಂಬ ಜನಕ್ಕೆ ನಮ್ಮ ವಿಡಿಯೋಸು ತಲುಪಲಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನನ್ನ ಮುದ್ದಿನ ಮಗಳ ಕಾವ್ಯಗೆ ಮದುವೆ ಸೆಟ್ ಆಗಿದೆ. ಅದಕ್ಕೆ ನಾನು ಮೊದಲನೇ ಬಾರಿಗೆ ಧನುರ್ಮಾಸ ಪೂಜೆನ ಮಾಡಿಸ್ತಾ ಇದ್ದೀನಿ. ಎಲ್ಲ ಒಳ್ಳೇದಾದ್ರೆ ಸಾಕಪ್ಪ. ಜೊತೆಗೆ ಚಿಕ್ಕ ಮಗಳಿಗೂ ಕೂಡ ಒಳ್ಳೆ ಬುದ್ಧಿ ಬಂದು ಅವಳು ಆದಷ್ಟು ಬೇಗ ಮದುವೆಗೆ ಒಪ್ಕೋಬೇಕು. ಅದಕ್ಕೋಸ್ಕರ ಅವಳಿಗೂ ಕೂಡ ಪೂಜೆ ಮಾಡಿಸ್ತಾ ಇದ್ದೀನಿ. ಈಗ ಹೋಗಿ ಇಬ್ರು ಎದೋಳ್ಸೋಣ. ಟೈಮ್ ಆಲೆ 4 ಗಂಟೆ ಆಗಿದೆ. ಬೇಗ ಎದ್ದು ಸ್ನಾನ ಮಾಡ್ಕೋಬೇಕು ಅವರು. ಕಾವ್ಯ, ಅಮ್ಮ ಕಾವ್ಯ, ಎದ್ದಳಮ್ಮ. ಅಮ್ಮ, ಏನಮ್ಮ ಇಷ್ಟೊತ್ತಲ್ಲಿ? ಕಾವ್ಯ ಪುಟ್ಟಿ, ಮರ್ತು ಬಿಟ್ಟಿಯಾ? ನಾನು ನೆನ್ನೆನೆ ಹೇಳಿದ್ನಲ್ಲ ಪೂಜೆ ಕರ್ಕೊಂಡು ಹೋಗ್ತೀನಿ ಬೆಳಿಗ್ಗೆಗೆ ಅಂತ. ಧನುರ್ಮಾಸದ ಪೂಜೆಗೆ ಮರ್ತೋಯ್ತಾ ಬಂಗಾರ? ಹಾ ಹೌದಲ್ವಾ ಅಮ್ಮ. ಇಲ್ಲ ಮರ್ತಿಲ್ಲ, ನಿದ್ದೆಗಣ್ಣಲ್ಲಿ ಇದ್ನಲ್ಲ, ಹಂಗಾಗಿ ನೆನ್ಪಾಗ್ಲಿಲ್ಲ ಅಮ್ಮ. ಸರಿ ಆಯ್ತು, ಎದ್ದೋಳಮ್ಮ, ಹೋಗಿ ಸ್ನಾನ ಮಾಡ್ಕೊಂಬಾ. ಆಲೆ 4 ಗಂಟೆ ಆಗ್ಬಿಟ್ಟಿದೆ, ಬೇಗ ಹೋಗ್ಬೇಕು. ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ಬೇಕಮ್ಮ. ಸರಿನಮ್ಮ. ರಮ್ಯಾ ಎದ್ಲಾ? ರೆಡಿ ಆದ್ಲಾ? ಇಲ್ಲ ಕಣಮ್ಮ ಕಾವ್ಯ, ನಾನು ಇನ್ನೂ ಅವಳ ರೂಮಿಗೆ ಹೋಗಿಲ್ಲ. ನಿನ್ನೆ ಮೊದಲು ಎದ್ದೋಳ್ಸೋಣ ಅಂತ ಬಂದೆ. ಇವಾಗ ಹೋಗಿ ಎದ್ದೋಳಿಸ್ತೀನಿ, ಅವಳನ್ನು ಕಳಿಸ್ತೀನಿ ಸ್ನಾನಕ್ಕೆ. ನೀನು ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ಅವಳನ್ನು ಕಳಿಸ್ತೀನಿ. ಸರಿನಮ್ಮ, ಆಯ್ತು.
ನನ್ನ ಮಗಳು ಚಿನ್ನ ಅಂದ್ರೆ ಚಿನ್ನ. ಅಮ್ಮನ ಮಾತಿಗೆ ಎಷ್ಟು ಬೆಲೆ ಕೊಡ್ತಾಳೆ ನನ್ನ ಮಗಳು. ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳ್ತಾಳೆ. ಈಗ ದೇವ್ರ ದಯದಿಂದ ಅವಳ ಮದ್ವೆ ಸೆಟ್ ಆಗಿದೆಯಲ್ಲ, ಚೆನ್ನಾಗಿದೆ ಸಾಕು ಅವಳು. ಇದೆಲ್ಲ ಅವಳಿಗೋಸ್ಕರನೇ. ಹೋಗಿ ಮೊದಲು ರಮ್ಮಿನ ಎದ್ದೋಳ್ಸೋಣ. ರಮ್ಯಾ, ರಮ್ಯಾ ಎದ್ದೋಳಮ್ಮ, ಟೈಮ್ ಆಗತ್ತೆ. ಪೂಜೆಗೆ ಹೋಗ್ಬೇಕಂತ ಹೇಳಿದ್ನಲ್ಲ. ಹೋಗಮ್ಮ, ನಾನು ಯಾವ ಪೂಜೆಗೂ ಬರಲ್ಲ. ರಮ್ಯಾ, ರಾತ್ರಿ ತಾನೇ ಬರ್ತೀನಿ ಅಂತ ಹೇಳ್ದಲ್ಲ, ಎದ್ದೋಳು ಬೇಗ. ಕಾವ್ಯ ಸ್ನಾನಕ್ಕೆ ಹೋಗಿದ್ದಾಳೆ, ನೀನು ಸ್ನಾನ ಮಾಡ್ಕೊ ಎದ್ದೋಳು. ಸ್ನಾನನ? ಹೋಗಮ್ಮ, ಒಳ್ಳೆ ನಿದ್ದೆ ಬರ್ತದೆ, ಒಳ್ಳೆ ಕನಸು ಬಂದು ಹಾಳು ಮಾಡಬೇಡ. ನಾನು ಎಲ್ಲಿಗೂ ಬರೋದಿಲ್ಲ, ನೀವು ಹೋಗ್ಬಿಟ್ಟು ಬನ್ನಿ. ರಮ್ಯಾ, ಅತ್ತಿ ಆಯ್ತು ನಿಂದು. ರಾತ್ರಿ ನೋಡಿದ್ರೆ ಬರ್ತೀನಿ ಅಂತ ಹೇಳ್ದಲ್ಲ, ಅದಕ್ಕೆ ನಾನು ಅನ್ಕೊಂಡಿದ್ದೀನಿ ದೇವ್ರ ಹತ್ರ ನಾನಿಬ್ರು ಹೆಣ್ಮಕ್ಳನ್ನ ಕರ್ಕೊಂಡ್ ಬರ್ತೀನಿ ಅಂತ. ಇವಾಗ ನಾನು ಮಾತ್ರ ತಪ್ಪಕ್ಕಾಗಲ್ಲ. ಇವಾಗ ಬರ್ತ್ಯೋ ಇಲ್ಲ ನೀರ್ ತಗೊಬಂದ್ ಇಲ್ಲೇ ಸುರಿಲೋ. ಅಮ್ಮ, ಯಾಕಮ್ಮ ಹಿಂಗ್ ತೊಂದರೆ ಕೊಡ್ತೀಯ ನೀನ್ ಬಂದು? ನೆಮ್ಮದಿ ನಿದ್ದೆ ಮಾಡೋದಕ್ಕೂ ಬಿಡೋದಿಲ್ಲಪ್ಪ. ಏನೋ ರಾತ್ರಿ ಬರ್ತೀನಿ ಅಂತ ಅನ್ನಪ್ಪ, ಅದಕ್ಕೆ ನೀನ್ ಈ ರೀತಿ ಮಧ್ಯರಾತ್ರಿ ಬಂದು ತೊಂದರೆ ಕೊಟ್ರೆ. ಯಾವುದೇ ಮಧ್ಯರಾತ್ರಿ? ಟೈಮ್ ಇವಾಗ 4:15 ಆಗಿದೆ. ಎದ್ದೋಳು ಬೇಗ, ಸ್ನಾನಕ್ಕೆ ಹೋಗು. ಸ್ನಾನ ಮಾಡ್ಕೊಂಡೇ ಬರ್ಬೇಕು ನೀನು. ಇಲ್ಲಪ್ಪ, ನನ್ನ ಕೈಲಾಗೋದಿಲ್ಲ. ನಾನು ಬೇಕಾದ್ರೆ ಹಿಂಗೆ ಬರ್ತೀನಿ. ನೀನೇನಾದ್ರು ಸ್ನಾನ ಮಾಡ್ಕೊಬಾ ಹಂಗೆ ಹಿಂಗೆ ಅಂದ್ರೆ ನಾನು ಬರೋದೇ ಇಲ್ಲ, ಅಷ್ಟೇ ಮಲ್ಕೋತೀನಿ ನಾನು ಇವಾಗ ಮತ್ತೆ. ಅಯ್ಯೋ ನೀನ, ಸರಿ ಆಯ್ತು ಬಾ, ಎದ್ದು ಬಾ. ಸ್ನಾನ ಮಾಡೋಕ್ಕಾಗಲ್ಲ ಏನಿಲ್ಲ, ಅದೇನು ಬುದ್ಧಿ ಅಂತ ಕಲ್ತಿದ್ಯೋ. ಸ್ನಾನ ಮಾಡ್ದೇನೆ ಯಾರಾದ್ರೂ ಪೂಜೆ ಮಾಡ್ತಾರೇನೆ ಬಂದು? ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ. ಪೂಜೆ ಬೇಕಾದ್ರೆ ನೀವು ಮಾಡ್ಕೊಳ್ಳಿ, ನಾನು ಬರ್ತೀನಿ ಅಷ್ಟೇ. ನಿನಗೆ ಹೇಳಕ್ಕಾಗಲ್ಲ ನಾನು. ಸರಿ ಆಯ್ತು ಬಾ, ಎದ್ದು ಬಾ. ಈ ಅಮ್ಮ ಒಬ್ರು ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ. ಈ ವಯಸ್ಸಲ್ಲಿ ನಿದ್ದೆ ಮಾಡ್ತೇನೆ, ಇವ್ರಂಗಾದ್ಮೇಲೆ ನಿದ್ದೆ ಮಾಡೋಕ್ಕಾಗುತ್ತಾ? ಇವರಿಗಂತೂ ನಿದ್ದೆ ಬರಲ್ಲ, ಅದಕ್ಕೆ ಇಷ್ಟು ಬೇಗ ಎದ್ದು ಕೂತ್ಕೊಳ್ಳೋದು. ಅಮ್ಮ, ಇಲ್ಗೇನೆ ಕರ್ಕೊ ಬಂದೆ? ಅಲ್ಲಿ ನಾಗರಕಲ್ ಹತ್ರಲ್ವಾ ಪೂಜೆ ಮಾಡೋದು? ಇಲ್ಲಿಗೇನೆ ಕರ್ಕೊ ಬಂದೆ? ಇಲ್ಲಿಗೇನೆ ಕರ್ಕೊ ಬಂದ? ಮನೇಲಿ ಸ್ನಾನ ಮಾಡು ಅಂದ್ರೆ ಸ್ನಾನ ಮಾಡ್ಲಿಲ್ಲ ಅಲ್ವಾ ನೀನು? ನಡಿ ನಡಿ, ಹೋಗು ಸ್ನಾನ ಮಾಡಿ ನಡಿ. ಹೋಗಿ ಕಲ್ಯಾಣಿ ಒಳಗಡೆ ಇಳಿದ್ಬಿಟ್ಟು 3 ಸತಿ ಮುಳುಗ್ಬಿಟ್ಟು ಎದ್ದಾಳ ಮೇಲೆ. ಏನ ನಾನಾ? ಇಲ್ಲಿ ಇಲ್ಲಿ ನೀರಲ್ಲಿ ಮುಳುಗ್ಬೇಕಾ? ಅಮ್ಮ, ಏನಮ್ಮ ಮಾತಾಡ್ತಿದ್ಯಾ? ಎಷ್ಟು ತಣ್ಣಗಿರುತ್ತೆ ಗೊತ್ತಾ ಇಲ್ಲಿ? ಇಲ್ಲ, ನನ್ ಕೈ ಆಗೋದಿಲ್ಲ, ನಾನಿಲ್ಲಿ ಮುಳುಗೋದಿಲ್ಲ. ನಾನು ಹೀಗೆ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ ನಿನಗೆ? ಹೂ ಅಂತ ಮನೇಲಿ ಅನ್ಬಿಟ್ಟು ಇವಾಗ ನೋಡಿದ್ರೆ ಹಿಂಗ್ ಜಾಸ್ತಿ ಮಾತಾಡ್ಬೇಡ. ಅಕ್ಕಪಕ್ಕದಲ್ಲೆಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಸ್ನಾನ ಮಾಡ್ದೇನೆ ಬಂದು ಪೂಜೆ ಮಾಡಂಗಿಲ್ಲ ನೋಡು. ಇವಾಗ ನಾನ್ ಮಾತ್ರ ಹೇಳ್ತಾ ಇದ್ದೀನಿ ನಿನ್ಗೆ. ಹಿಂಗೆ ನೀನ್ ಕೂಗಾಡ್ತಿದ್ರೆ ಅಕ್ಕಪಕ್ಕದಲ್ಲಿ ನಿಂತಿರೋರೆಲ್ಲ ಬಂದ್ ಬುದ್ಧಿ ಹೇಳ್ತಾರೆ ನಿನ್ಗೆ. ಇವಾಗ ನಾನ್ 3 ಸತಿ ಮುಳುಗು ಅಂತ ಅಂತಿದ್ದೀನಿ, ಅವ್ರೇನಾದ್ರು ಬಂದ್ರೆ 6 ಸತಿ ಮುಳುಗು ಅಂತಾರೆ. ಹೋಗು, ಹೋಗ್ಬಿಟ್ಟು 3 ಸತಿ ಮುಳುಗ್ಬಿಟ್ ಬಾ. ಛೀ, ನಾನು ಯಾಕಾದ್ರೂ ಬಂದ ನಿನ್ ಜೊತೆಗೆ? ಮನೇಲಿ ಆರಾಮಾಗಿ ಬಿಸಿರಲ್ಲಿ ಸ್ನಾನ ಮಾಡ್ಬೋದಿತ್ತು. ನೀನ್ ಈ ರೀತಿ ಎಲ್ಲ ಮಾಡ್ತೀಯ ಅಂತ ಗೊತ್ತಿದ್ರೆ ಅಮ್ಮ. ಆಯ್ತಾಯ್ತು, ಹೋಗು. ಅಯ್ಯೋ, ಹೆಂಗಪ್ಪ ಇದೊಳಗಡೆ ಕಾಲು ಇಡ್ಲಿ? ಎಷ್ಟು ತಣ್ಣಗಿರುತ್ತೆ. ಮನೇಲಿ ಆರಾಮಾಗಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬರೋದ್ ಬಿಟ್ಟು ನಾನ್ ಎಂತ ದಡ್ ಕೆಲಸ ಮಾಡ್ದೆ ಇವತ್ತು. ಹೋಗೆ, ಇನ್ನು ಎಷ್ಟೊತ್ತು? ಸೂರ್ಯ ಹುಟ್ಟು ಬಿಡ್ತಾನೆ. ಸೂರ್ಯ ಹುಟ್ಟೋದಕ್ಕೆ ಮುಂಚೆಗೆ ಪೂಜೆ ಮುಗಿಸ್ಕೊಂಡ್ ಬರ್ಬೇಕು. ಹೋಗು ಬೇಗ. ಅಯ್ಯೋ, ಚಳಿ ಚಳಿ. ರಮ್ಯಾ, ಸಾಕು ನೀರಲ್ಲಿ ಆಟಾಡಿದ್ದು. ಬೇಗ ಮುಳುಗು 3 ಸರಿ. ಅಮ್ಮ, ಏನಮ್ಮ ನೀನು? ನಾನ್ ನೋಡಿದ್ರೆ ನಡುತ್ತಾ ಇದ್ದೀನಿ. ನೀನು ನಾನು ಆಟಾಡ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ನಿಮ್ಗೆಲ್ಲ ಏನಾಗಿದೆ? ಆಯ್ತಾಯ್ತು, ಮುಳುಗು 3 ಸರಿ. ಕಾವಿನ ತರ ಒಳ್ಳೆ ಬುದ್ಧಿನಾದ್ರೂ ಬರ್ಲಿ ನಿನ್ಗೆ. ಸುಮ್ನಿರಮ್ಮ ನೀನು. ಮುಳುಗೆ ಸಾಕು. 1 2 3. ರಮ್ಯಾ, ಮುಗೀತು ಬಾ. ಈಗ ಸಮಾಧಾನ ನಿಮ್ಗೆ? ನನಗಂತೂ ಸಮಾಧಾನ ಆಯ್ತಪ್ಪ. ಸ್ನಾನ ಮಾಡ್ದೇನೆ ಎಲ್ಲಿ ಪೂಜೆ ಮಾಡ್ಬಿಡ್ತೀವಿ ಅಂತ ಭಯ ಆಗೋಗಿತ್ತು ನನಗೆ. ನಡಿ, ಇವಾಗಾದ್ರೂ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ನಿನಗೆ. ಅಮ್ಮ, ಇಲ್ಲೇನೆ ನಮ್ಮ ಪೂಜೆ ಮಾಡೋದು? ಹೌದು ಮಗಳೇ, ಇಲ್ಲೇನೆ. ಯಾರು ಕಾಣಿಸ್ತಿಲ್ವಲ್ಲಮ್ಮ ಪೂಜೆ ಮಾಡೋದಕ್ಕೆ? ನಾವು ಮಾತ್ರನೇನ ಬಂದಿರೋದು? ಇಲ್ಲ ಮಗಳೇ, ಬಂದಿದ್ದಾರೆ ನೋಡು, ಯಾರೋ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಈ ರಮ್ಮಿನಿಂದ ಇವತ್ತು ಸ್ವಲ್ಪ ಲೇಟ್ ಆಯ್ತು ನೋಡು. ಇಲ್ಲಿ ಪರವಾಗಿಲ್ಲ ಬಾ, ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆಗೆ ಪೂಜೆ ಮಾಡಿದ್ರೆ ಆಗುತ್ತೆ. ಅಮ್ಮ, 1 ಕಲ್ಗೆನೆ ಎಲ್ಲರೂ ಪೂಜೆ ಮಾಡ್ಬೋದಾ? ಹೌದು ಮಗಳೇ, ಒಂದೇ ಕಲ್ಗೆ ಎಲ್ಲರೂ ಬಂದು ಪೂಜೆ ಮಾಡ್ಬೋದು. ಆಯ್ತು, ನಡಿ ರಮ್ಯಾ, ಮೇಲ್ ನಡಿ. ನೋಡಮ್ಮ ಕಾವ್ಯ, ರಮ್ಯಾ, ನಾನಿವತ್ತು ಪೂಜೆ ಹೇಗ್ ಮಾಡೋದಂತ ತೋರ್ಸ್ಕೊಡ್ತೀನಿ. ನಾಳೆಯಿಂದ ನೀವೇ ಮಾಡ್ಬೇಕು, ಆಯ್ತಾ? ಹಾಮ, ನೋಡಿ, ಮೊದಲಿಗೆ ಕಲ್ನ ನೀರಿಂದ ತೊಳಿಬೇಕು. ಆಮೇಲೆ ಹಾಲಿನ ಅಭಿಷೇಕ ಮಾಡ್ಬೇಕು. ಆಮೇಲೆ ಅಷ್ಟ ಕುಂಕುಮ ಇಟ್ಟು, ಹೂವ ಇಟ್ಟು, ವಿಳೆದೆಲೆ, ಬಾಳೆಹಣ್ಣು, ತೆಂಗಿನಕಾಯಿ ಎಲ್ಲ ಇಟ್ಟು ಪೂಜೆ ಮಾಡ್ಬೇಕು. ಕಾವ್ಯ, ರಮ್ಯಾ, ಬನ್ನಿ ಮುಂದೆ. ಗಂಧದ ಕಡ್ಡಿ ತಗೊಂಡು ಸುತ್ತ ಪ್ರದಕ್ಷಿಣೆ ಬನ್ನಿ. 3 ಸುತ್ತು ಊದ್ಗಡ್ಡಿ ಹಚ್ಕೊಂಡ್ರಾ? ಹಾಮ, ಹೋಗಿ 3 ಸುತ್ತ ಪ್ರದಕ್ಷಿಣೆ ಹಾಕೋ ಬನ್ನಿ. ಆಮೇಲೆ ನಿಮ್ ಮನ್ಸಲ್ಲಿ ಏನೇನಿದೆ ಎಲ್ಲ ಕೇಳ್ಕೊಳ್ಳಿ ದೇವ್ರ ಹತ್ರ. ದೇವ್ರೆ, ನಾನು ಇನ್ನೊಂದು ತಿಂಗಳಲ್ಲಿ ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇಲ್ದೆ ನಮ್ಮಮ್ಮ ಹೇಗಿರ್ತಾಳೋ ಗೊತ್ತಿಲ್ಲ, ಆದ್ರೆ ನನಗ್ ಮಾತ್ರ ತುಂಬಾ ಕಷ್ಟ ಆಗ್ಬೋದು. ಆದ್ರೂ ನಮ್ಮಮ್ಮ ಚೆನ್ನಾಗಿರ್ಬೇಕು.
ನಮ್ಮಪ್ಪ ಅಮ್ಮ ಮತ್ತೆ ನನ್ನ ತಂಗಿ ರಮ್ಮಿಂಗೆ ಒಳ್ಳೆ ಬುದ್ಧಿ ಕೊಡು. ಮತ್ತೆ ನಾನು ನನ್ನ ಗಂಡನ ಮನೇಲಿ ಒಳ್ಳೆ ಹೆಸರು ತಗೊಳ್ಳೋ ತರ ಮಾಡು. ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀನಿ. ನನಗಂತೂ ಯಾಕೋ ತುಂಬಾ ಭಯ ಆಗ್ತಿದೆ ದೇವ್ರೆ. ಯಾವುದೇ ತಪ್ಪು ದಾರಿಗೆ ಹೋಗ್ದಿರೋ ತರ ನೋಡ್ಕೊ. ಒಳ್ಳೆ ದಾರಿ ನಡೆಯೋ ತರ ಮಾಡು. ಗಂಡನಿಗೆ ಒಳ್ಳೆ ಹೆಂಡತಿ ಆಗ್ಬೇಕು, ಅತ್ತೆಗೆ ಒಳ್ಳೆ ಸೊಸೆ ಆಗ್ಬೇಕು. ಒಟ್ನಲ್ಲಿ ಆ ಮನೆ ಮಹಾಲಕ್ಷ್ಮಿ ಆಗ್ಬೇಕು ನಾನು. ನಮ್ಮಮ್ಮ ಹೇಗೆ ಇಷ್ಟು ವರ್ಷ ಸಂಸಾರ ನಿಭಾಯಿಸ್ಕೊಂಡ್ ಬಂದ್ರೋ ಹಾಗೆ ನಾನ್ ಕೂಡ ಸಂಸಾರ ನಿಭಾಯಿಸ್ಕೊಂಡು ಹೋಗೋ ತರ ಶಕ್ತಿ ಕೊಡು ನನಗೆ ದೇವ್ರೆ. ನನ್ ಮನ್ಸಲ್ಲಿ ಏನಿದೆ ಅಂತ ನಿನಗೆ ಚೆನ್ನಾಗೇ ಗೊತ್ತು. ನಾನು ಸ್ಲಿಮ್ ಆಗಿ ಆಗ್ಬೇಕು. ನಾನು ಎಲ್ಲರಿಗಿಂತ ಚೆನ್ನಾಗಿ ಕಾಣಿಸ್ಬೇಕು. ಸದ್ಯಕ್ಕಂತೂ ಮದ್ವೆ ಆಸೆ ಇಲ್ಲ. ಮದ್ವೆ ಮಾಡ್ಕೊಂಡು ಒಂದ್ ಕಡೆ ಮೂಲೆ ಗುಂಪಾಗಕ್ ನನಗೆ ಇಷ್ಟ ಇಲ್ಲ. ನಾನು ಒಳ್ಳೆ ಮಾಡೆಲ್ ಆಗ್ಬೇಕು. ಮತ್ತೆ ದೇವ್ರೆ, ನನ್ ಮರ್ತೆ ಬಿಟ್ಟೆ ಇನ್ನೊಂದು ಕೇಳ್ಕೊಳ್ಳೋದು. ನನಗಂತೂ ಅರೇಂಜ್ ಮ್ಯಾರೇಜ್ ಮಾಡ್ಕೊಳಕ್ ಇಷ್ಟನೇ ಇಲ್ಲ. ಲವ್ ಮ್ಯಾರೇಜೇ ಆಗ್ಬೇಕು. ನನ್ ಬಾಯ್ ಫ್ರೆಂಡ್ ಎಲ್ಲಿದ್ದಾನೋ ಏನೋ. ಆದಷ್ಟು ಬೇಗ ನನ್ ಕಣ್ಮುಂದೆ ಬರ್ಬೇಕು ನನ್ ಹೀರೋ. ರಮ್ಯಾ, ಕಾವ್ಯ, ಆಯ್ತೇನ್ರಮ್ಮ ಪ್ರದಕ್ಷಿಣೆ ಹಾಕೋ ಬಂದು? ಹೂನಮ್ಮ ಆಯ್ತು. ನಂದು ಆಯ್ತಮ್ಮ. ನಿಮ್ ಮನ್ಸಲ್ಲಿ ಏನೇನಿದೆ ಎಲ್ಲ ಕೇಳ್ಕೊಂಡಿದ್ದೀರಾ ತಾನೇ ಚೆನ್ನಾಗಿ? ಅಮ್ಮ, ನಾನು ಕೇಳ್ಕೊಂಡಿದ್ದೀನಮ್ಮ. ಸರಿ ಬನ್ನಿ, ಹಾಗಿದ್ರೆ ಮನೆಗೆ ಹೊರಡೋಣವಾ? ಸರಿ ಅಮ್ಮ. ಇನ್ಮೇಲೆ 9 ದಿನ ನೀವೇ ಇದೇ ರೀತಿ ಪೂಜೆ ಮಾಡ್ಬೇಕು. ನಾನ್ ನಿಮ್ ಜೊತೆ ಬರ್ತೀನಿ, ಆದ್ರೆ ಪೂಜೆ ಮಾತ್ರ ಎಲ್ಲ ನೀವೇ ಮಾಡ್ಕೋಬೇಕು. ಪೂಜೆ ವಿಧಾನಗಳೆಲ್ಲ ಗೊತ್ತಿದೆ ತಾನೆ? ಅಮ್ಮ, ನೋಡ್ಕೊಂಡಿದೀವಿ. ಕೊನೆ ದಿನ ಮಾತ್ರ ಪ್ರಸಾದ ಮಾಡ್ಕೊಂಡ್ ಬರೋಣ. ಬಂದಿರೋ ಮುತ್ತೈದೆಯರಿಗೆ ಪ್ರಸಾದ ಕೊಟ್ಟು ಅಷ್ಟ ಕುಂಕುಮ ಕೊಟ್ಟು ಪೂಜೆನ ಮುಗಿಸೋಣ. ಸರಿ ಅಮ್ಮ, ಆಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಮತ್ತೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹಿಂದಿನ ಸ್ಟೋರಿ ಯಾರ್ಯಾರು ನೋಡಿಲ್ಲ ಆ ಲಾಸ್ಟ್ ವಿಡಿಯೋನ ನೋಡ್ಕೊಂಡು ಬನ್ನಿ. ನಮ್ಮ ಫುಲ್ ಸ್ಟೋರಿ ನಿಮ್ಗೆ ಅರ್ಥ ಆಗುತ್ತೆ. ಮುಂದಿನ ವಿಡಿಯೋನ ಆದಷ್ಟು ಬೇಗ ಹಾಕ್ತೀನಿ. ಬಾಯ್ ಬಾಯ್.